11, 12 ವೆಬ್ಸೈಟ್ ಇಲ್ಲಿದ್ದಾವೆ. ನಾನು ಇವಾಗ ನಿಮಗೆ ಪ್ರತಿಯೊಂದು ಕೂಡ ತೋರಿಸ್ತೇನೆ. ಫಸ್ಟ್ cubic.club ನಾವು ಟಾಸ್ಕ್ ಗಳನ್ನ ಯಾವ ರೀತಿ ಕಂಪ್ಲೀಟ್ ಮಾಡ್ತೇವೆ ಫಸ್ಟ್ ಸ್ಟೆಪ್. ಓಕೆನಾ? ಇಲ್ಲಿ ಮೈನಿಗೆ ಹೋಗಿ, ನಾನು ಆಲ್ರೆಡಿ ಟಾಸ್ಕ್ ಮಾಡ್ತಾ ಇದ್ನಲ್ಲ, ಹಂಗಾಗಿ ಓಪನ್ ಅಲ್ಲೇ ಇದೆ. ಲಾಗಿನ್ ಲಾಗೌಟ್ ಕಂಪಲ್ಸರಿ ಮಾಡ್ಕೊಳ್ಳಿ. ಓಕೆನಾ? ಹಾಗೆ ಈಗ ನಾವು ಫಸ್ಟ್ ಟಾಸ್ಕ್ ಹೋಗೋಣ. ಟಾಸ್ಕ್ ನ ಕ್ಲಿಕ್ ಮಾಡಿದಾಗ ನಾವು ಇಲ್ಲಿ ಆಲ್ರೆಡಿ ಪ್ಲಾಟ್ಫಾರ್ಮ್ ಇದೆಯಲ್ಲ, ಇಲ್ಲಿ ಇದು 12 ವೆಬ್ಸೈಟ್ ಪ್ಲಾಟ್ಫಾರ್ಮ್ ಅಲ್ಲಿ ನಾನು ಕೆಲವೊಂದು ಬಿಟ್ಟಿದ್ದೇನೆ. ಯಾಕೆಪ್ಪ ಅಂತಂದ್ರೆ ಈಗ ಮೀಟಿಂಗ್ ಅಲ್ಲಿ ತೋರಿಸುವಾಗ, ಯಾಕಂದ್ರೆ 50 ಗಿಂತ ಹೆಚ್ಚು ನೋಡಿದ್ರೆ ಇಲ್ಲಿ ಕೌಂಟ್ ಬರಲ್ಲ. ಹಾಗಾಗಿ ನಾನೇನ್ ಮಾಡಿದ್ದೀನಿ, ಒಂದೊಂದ್ರಲ್ಲಿ 29, 33, 34, 30, 23 ಈ ರೀತಿ ಯಾಕೆ ನೋಡಿದ್ರಿ ಅಂದ್ರೆ ಒಂದೊಂದು ವೆಬ್ಸೈಟ್ ಅನ್ನು ನಿಮಗೆ ತೋರಿಸ್ಬೇಕು, ಇಲ್ಲಿ ಕೌಂಟಬಲ್ ಆಗತ್ತಾ ಇಲ್ವಾ ಅಂತ ಅಲ್ಲಿ ತೋರಿಸ್ಬೇಕಲ್ವಾ. ಹಂಗಾಗಿ ನಾನು ಕಡಿಮೆ ನೋಡಿದ್ದೇನೆ. ಈಗ ಮೀಟಿಂಗ್ ಅಲ್ಲಿ ಅದನ್ನ ಕಂಪ್ಲೀಟ್ ಮಾಡ್ತೇನೆ. ಓಕೆನಾ? ಸ್ಟೆಪ್ 1 ನಲ್ಲಿ 18 ಟಾಸ್ಕ್ ನಾವು ಕಂಪ್ಲೀಟ್ ಮಾಡ್ಬೇಕು. ಫಸ್ಟ್ ಆಫ್ ಆಲ್ 18 ಟಾಸ್ಕ್ ನ ಕಂಪ್ಲೀಟ್ ಮಾಡ್ಬೇಕು. ಇಲ್ಲಿ ನಾವು ಫಸ್ಟ್ ಒಂದು ಓಪನ್ ಚೆಕ್ ಇನ್ ಸ್ಟೇಟಸ್ ಅಂತ ಇದೆಯಲ್ಲ, ಅದನ್ನ ಓಪನ್ ಮಾಡಿದಾಗ ಅಲ್ಲಿ ಕಂಪ್ಲೀಟೆಡ್ ಅಂತ ಬರುತ್ತೆ. ಸಬ್ಸ್ಕ್ರೈಬ್ ಹೊಸಬ್ರು ಏನಾದ್ರೂ ಈಗ ಜಾಯಿನ್ ಮಾಡ್ಕೊಂಡವ್ರಿದ್ರೆ, ಅವರೆಲ್ಲ ಜಾಯಿನ್ ಆಗಿದ್ರೆ, ಅವ್ರು ಹೊಸಬ್ರಾದ್ರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಅವ್ರು ಕಂಪಲ್ಸರಿ ಸಬ್ಸ್ಕ್ರೈಬ್ ನ ಮಾಡ್ಕೊಳ್ಳಿ. ಓಕೆನಾ? ಇಲ್ಲಿ 18 ಟಾಸ್ಕ್ ನ ನಾವು ಕಂಪ್ಲೀಟ್ ಮಾಡ್ಬೇಕು. ಕಾಣ್ತಾ ಇದೆಯಲ್ವಾ ಎಲ್ಲರಿಗೂ? 18 ಟಾಸ್ಕ್ ಕಂಪ್ಲೀಟ್ ಮಾಡ್ಬೇಕು. 18 ಟಾಸ್ಕ್ ಕಂಪ್ಲೀಟ್ ಮಾಡಿದ್ಮೇಲೆ ಸ್ಟೆಪ್ 2 ಇಲ್ಲಿ ಬಂದ್ಬಿಟ್ಟು ನಮ್ಗೆ ವಿಸಿಟ್ cubic.club ಮತ್ತೆ ವಿಸಿಟ್ cubicclub.com ಮತ್ತೆ ವಿಸಿಟ್ ಮೈಕ್ರಿಪ್ಟೋರ್, ಇವು ಮೂರು ಕೂಡ ಕಾಪಿ. ಜಸ್ಟ್ ಇದು ಒತ್ತಿದ್ರೆ ಸಾಕು, ಕಾಪಿಡ್ ಅಂತ ಬರುತ್ತೆ. ಓಕೆನಾ? ಈ ತರ ಬರುತ್ತೆ ನಮಗೆ. ಇದನ್ನ ನೀವು ಫಸ್ಟ್ ನಾವ್ ಏನ್ ಮಾಡಿರ್ತೀವಲ್ಲ, ವೆಬ್ಸೈಟ್ ಓಪನ್ ಮಾಡುವಾಗ ಆಲ್ರೆಡಿ ಕಾಪಿ ಮಾಡ್ಕೊಂಡು ನಾವೇನ್ ಮಾಡಿದೀವಿ, ನಮ್ಮ ಹೋಮ್ ಸ್ಕ್ರೀನ್ ಇಟ್ಕೊಂಡಿದೀವಿ ಅಲ್ವಾ. ಅದಾದ್ಮೇಲೆ ಇದು ಮುಗೀತು. ಇದು ಮುಗಿದ್ಮೇಲೆ ನಾವು ಆಲ್ರೆಡಿ ನಾನು cubicclub.com ನಲ್ಲೂ ನೋಡಿದೀನಿ, ಕ್ಯೂಬಿಕ್ ಕ್ಲಬ್ ನಲ್ಲಿ ನೋಡಿದೀನಿ, mycryptoro.com ಅಲ್ಲೂ ನೋಡಿದೀನಿ. ಓಕೆನಾ? ಈಗ ನಾವು ಈ ವೆಬ್ಸೈಟ್ ನ ಹಿಂಗೆ ಇಟ್ಬಿಟ್ಟು ಕ್ರೋಮ್ ಅಲ್ಲಿ ನಾವಿರೋದು ಇವಾಗ. ಈ ಕ್ರೋಮ್ ಅಲ್ಲಿ ಇದನ್ನ ಓಪನ್ ಮಾಡಿದೀವಲ್ವಾ, ಈಗ ನಾವೇನ್ ಮಾಡ್ಬೇಕು, ನಾನು ಒಂದು ವಾಟ್ಸ್ಆಪ್ ಗೆ ಹೋಗ್ತೇನೆ. ಅಲ್ಲಿ 12 ವೆಬ್ಸೈಟ್ ಲೈನಿಗೆ ನಮಗೆ ಕರೆಕ್ಟ್ ಆಗಿ ಎಲ್ಲವೂ ಗೊತ್ತಾಗ್ತವೆ. ಓಕೆನಾ? ಇಲ್ಲಿ ಸೆಲ್ಫ್ ಆಗಿ ನಾನು ಕಳ್ಸ್ಕೊಂಡಿದೀನಿ, ಒಂದ್ ವೆಬ್ಸೈಟ್ ನಾನು ಕಳ್ಸ್ಕೊಂಡಿದೀನಿ. ಓಕೆ, ಇಲ್ಲಿ ನೋಡಿ 1 2 3 4 5 6 7 8 9 10 11 12 ಈ 12 ವೆಬ್ಸೈಟ್ ಒಂದೊಂದಾಗಿ ಈಗ ಆಲ್ರೆಡಿ ನಾವೇನ್ ಮಾಡಿದೀವಿ, cubic.club ಅಲ್ಲಿ ನೋಡಿದ್ದೀವಿ. ನೆಕ್ಸ್ಟ್ cubicclub.com ಅಲ್ಲೂ ಕೂಡ 50 ಕಂಪ್ಲೀಟ್ ಆಗಿದೆ. mycryptoro.com ನಲ್ಲಿ ಕೂಡ 50 ಕಂಪ್ಲೀಟ್ ಆಗಿದೆ. ಈಗ 4ನೇ ವೆಬ್ಸೈಟ್ ನಾನು ಓಪನ್ ಮಾಡ್ತಿದ್ದೀನಿ. 4ನೇ ವೆಬ್ಸೈಟ್ ಅಲ್ಲಿ ನಾವಿಲ್ಲಿ ಕ್ಯೂಬಿಕ್ ಇಂದ ಕೂಡ ಇಟ್ಕೊಂಡಿದೀವಿ. ಇಲ್ಲಿ ಎಷ್ಟಿದಾವೆ ಅಂತ ನೋಡ್ಕೊಳ್ಳಿ ಒಂದ್ಸರಿ. ಇಲ್ಲಿ ಎಷ್ಟಿದಾವೆ? 4th ಒನ್ ಅಲ್ಲಿ 29 ಇದಾವೆ. ಈಗ ನಾವು ನೋಡೋಣ. ಇಲ್ಲಿ ರೈಟ್ ಸೈಡ್ ಅಲ್ಲಿ ಟೂ ಡಾಟ್ಸ್ ಇದಾವಲ್ಲ, 2 ಲೈನ್ಸ್ ಕ್ಲಿಕ್ ಮಾಡಿ ಆಲ್ರೆಡಿ ಲಾಗಿನ್ ಆಗಿದೆ. ಓಕೆನಾ? ಲಾಗಿನ್ ಆಗಿದೆ. ಇಲ್ಲಿರುವಂತಹ ಈ ಪಿಕ್ಚರ್ ನಲ್ಲಿ ಇದು ಒಂದು ಕ್ಲಿಕ್ ಮಾಡ್ಬೇಕು. ಇಲ್ಲಿ ಕೆಳಗಡೆ ಈ ತರ ಕ್ಲಿಕ್ ಮಾಡಿ ಒಂದು 5 ಸೆಕೆಂಡ್ಸ್ ಜಸ್ಟ್ ಸ್ಕ್ರೋಲ್ ಮಾಡಿ. ನಾವು ನಿಧಾನವಾಗಿ ನೋಡಿದಷ್ಟು ಅಲ್ಲಿ ಕೌಂಟಬಲ್ ಕರೆಕ್ಟ್ ಆಗಿ ಬರುತ್ತೆ. 1 2 3 4 5. ಓಕೆನಾ? 5 ಸೆಕೆಂಡ್ಸ್ ವಾಪಸ್ ಬನ್ನಿ. ನೆಕ್ಸ್ಟ್ ಮತ್ತೆ ಇದು ಕ್ಲಿಕ್ ಮಾಡಿ. 1 2 3 4 5 6. ಓಕೆ, ಒಂದ್ ನಿಮಿಷ ಹೆಚ್ಚು, ಒಂದು ಸೆಕೆಂಡ್ ಹೆಚ್ಚು ಕಡಿಮೆ ಇರಲಿ, ಪರವಾಗಿಲ್ಲ. ಮತ್ತೆ ನೆಕ್ಸ್ಟ್ ನಿಧಾನವಾಗಿ ನೋಡಿ. ಸ್ಕ್ರೋಲ್ ಮಾಡೋರು ಮಾಡ್ಬೋದು, ಇದು ಅಡ್ವರ್ಟೈಸ್ಮೆಂಟ್, ಬಟ್ ಅಲ್ಲಿ ಕೌಂಟ್ ಆಗ್ತಾ ಇಲ್ಲ. ಇದು ಒಂದು ನೋಡ್ತೇನೆ ನೋಡಿ, ಇಲ್ಲಿ ಕೌಂಟ್ ಆಗುತ್ತೆ, ರೈಟ್ ಮಾರ್ಕ್ ಬರುತ್ತೆ, ಇಲ್ಲಿ ಕೌಂಟಬಲ್ ಆಗ್ತಾ ಇರುತ್ತೆ ಕೆಲವೊಂದು. ಇದು ನೋಡಿ ಕೌಂಟ್ ಬರ್ತಾ ಇದೆ. 15 14 13 12 11 10 9 7 6 5 4 3 2 1. ಬಟ್ ಅಲ್ಲಿ ಕೌಂಟ್ ಆಗುತ್ತೆ ಇಲ್ಲ ಗೊತ್ತಿಲ್ಲ, ಜಸ್ಟ್ ನಾನು ನೋಡಿದೀನಿ ಅಷ್ಟೇ. ನೆಕ್ಸ್ಟ್ ಇದು ಒಂದು ಫ್ಯೂ ಸೆಕೆಂಡ್ಸ್ ವೇಟ್ ಮಾಡಿ.
ವೇಟ್ ಮಾಡಿ ವಾಪಸ್ ಬನ್ನಿ. ಹಂಗೆ ಆದ್ರೂ ಇರ್ಬೋದು, ಮತ್ತೆ ನೀವು ಇದ್ ಮಾಡಿದ್ರು ಮಾಡ್ಬೋದು. ಇವಾಗ ನಾವು ಒಂದ್ 3-4 ನೋಡಿದ್ವಿ, ಕೌಂಟ್ ಆಗಿದೆಯಲ್ಲ ಒಂದ್ಸರಿ ನೋಡಿ. ಸ್ವಲ್ಪ ರಿಫ್ರೆಶ್ ಮಾಡಿ, ಆಮೇಲೆ ಟಾಸ್ಕ್ ಹೋಗಿ. 29 ಇದೆ. ಓಕೆ, ಇನ್ನೊಂದ್ಸರಿ ನೋಡೋಣ. ಇದು ಒಂದ್ಸರಿ ಕೌಂಟ್ ಆಗ್ತಾ ಇದೆ, ಅದು 29 ಇದೆಯಲ್ವಾ, ಒಂದ್ಸರಿ ನೋಡೋಣ ಎಷ್ಟು ಕೌಂಟ್ ಆಗುತ್ತೆ ಅಂತ. ಓಕೆ, ಈ ತರ ಜಸ್ಟ್ ಓಪನ್ ಮಾಡ್ಬೇಕು. ಜಸ್ಟ್ ನೀವು ಸ್ಕ್ರೋಲ್ ಮಾಡಿದ್ರೆ ಮಾಡಿ, ಇಲ್ಲಾಂದ್ರೆ ಹಂಗೆ ಆದ್ರೂ ಇರ್ಬೋದು. ಸ್ಕ್ರೋಲ್ ಆದ್ರೂ ಮಾಡ್ಬೋದು, ಹಂಗೆ ಆದ್ರೂ ಇರ್ಬೋದು. ಮತ್ತೆ ಫಸ್ಟ್ಲಿಂದ ಒಂದೊಂದಾಗಿ ಓಪನ್ ಮಾಡ್ಬೇಕು. ಜಸ್ಟ್ ಸ್ಕ್ರೋಲ್ ಮಾಡಿ ವಾಪಸ್ ಬನ್ನಿ. ನಾನು ಇದೇ ತರ ನೋಡ್ತಿರೋದು. ಕೆಲವ್ರು ಏನ್ ಮಾಡ್ತಿದಾರೆ ಅಂದ್ರೆ ಜಸ್ಟ್ ಓಪನ್ ಮಾಡ್ತಿದಾರೆ, ವಾಪಸ್ ಬರ್ತಾ ಇದಾರೆ. ಈಗ ನೋಡೋಣ ಒಂದ್ಸರಿ ಕೌಂಟ್ ಆಗಿದೆಯಾ ಇಲ್ವಾ ಅಂತ. ರಿಫ್ರೆಶ್ ಮಾಡಿ, ಟಾಸ್ಕ್ ಹೋಗಿ. ಈಗ ಆಗಿದೆ 29 ಇತ್ತು, 30, 31, 32, 33 4 ಕೌಂಟ್ ಆಯ್ತು. ಓಕೆನಾ? ಇದೇ ತರನೇ ಮತ್ತೊಮ್ಮೆ ಸ್ವಲ್ಪ ಓಪನ್ ಆಗೋ ತನಕ ವೇಟ್ ಮಾಡಿ. ವಾಪಸ್ ಬನ್ನಿ, ವೇಟ್ ಮಾಡಿ ವಾಪಸ್ ಬರ್ಬೇಕು. ಕೆಲವರು ಫಾಸ್ಟ್ ಆಗಿ ನೋಡಿದ್ರು ಕೌಂಟ್ ಆಗುತ್ತೆ, ಕೌಂಟ್ ಆಗಲ್ಲ ಅಂತ ಹೇಳಲ್ಲ. ಆದ್ರೆ ಸ್ವಲ್ಪ ನಿಧಾನವಾಗಿ ನೋಡಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ನನ್ನ ಉದ್ದೇಶ. ಅದು ಪಿಕ್ಚರ್ ಏನಿದೆಯಲ್ಲ, ಆ ಪಿಕ್ಚರ್ ಆದ್ರೂ ಕ್ಲಿಕ್ ಮಾಡ್ಬೋದು, ಅಥವಾ ಇಲ್ಲಿರುವಂತಹ ಕೆಳಗಡೆ ಇದನ್ನಾದ್ರೂ ಕ್ಲಿಕ್ ಮಾಡ್ಬೋದು. ಕೆಳಗಿಂದ ಮ್ಯಾಕ್ ನೋಡಿ, ಮೇಲಿಂದ ಕೆಳಗೂ ನೋಡಿ. ಓಕೆನಾ? ಈ ತರ ನೋಡ್ಕೊಂತ ಹೋಗಿ. ಇದು ಪ್ರತಿಯೊಬ್ಬರಿಗೂ ಮತ್ತೆ ಸೇಮ್ ಇವೇ ಬರ್ತಿರೋದು, ಬೇರೆ ಏನು ಬರ್ತಿಲ್ಲ. ಇದನ್ನೇ ತಿರ್ಗಾ ಬರ್ಗ ನೋಡ್ಬೇಕಷ್ಟೇ ನಾವು. ಇದನ್ನೇ ರಿಟರ್ನ್ ನೋಡ್ತಾ ಇರ್ಬೇಕು. ವೆಬ್ಸೈಟ್ಗಳನ್ನ ಸ್ವಲ್ಪ ಸ್ಕ್ರೋಲ್ ಮಾಡಿ ಒಂದ್ 5 ಸೆಕೆಂಡ್ ಹಂಗೆ ಇರಬಹುದು. ನಿಧಾನವಾಗಿ ನೋಡಿ. ಈಗ ನೋಡೋಣ ಒಂದ್ಸಲ ಕೌಂಟ್ ಆಗಿದೆ ಇಲ್ವೋ. 33 ಇತ್ತಲ್ವಾ, 33 ಇತ್ತು. ಈಗ ಒಂದ್ಸಲ ರಿಫ್ರೆಶ್ ಮಾಡಿ ಟಾಸ್ಕ್ ಹೋಗಿ. ಓಕೆನಾ? ಓಕೆ, ಕೌಂಟ್ ಆಗ್ತಾ ಇದೆಯಲ್ವಾ? ಮತ್ತೆ ನೋಡೋಣ ಸೇಮ್. ಸೇಮ್ ಟು ಸೇಮ್ ಇದೇ ತರ ಜಸ್ಟ್ ಸ್ಕ್ರೋಲ್ ಮಾಡಿದ್ರೆ ಮಾಡ್ಬೋದು, ಇಲ್ಲಾಂದ್ರೆ ಹಂಗೆ ಆದ್ರೂ ಇರ್ಬೋದು. ಓಕೆನಾ? ಸ್ವಲ್ಪ ರಿಫ್ರೆಶ್ ಮಾಡ್ಕೊಳ್ಳಿ ಒಂದ್ಸರಿ. ಒಂದೊಂದಾಗಿ ಕ್ಲಿಕ್ ಮಾಡಿ. ಒಂದೊಂದಾಗಿ ಕ್ಲಿಕ್ ಮಾಡಿ ವಾಪಸ್ ಬನ್ನಿ. ನೋಡೋಣ ಕೌಂಟ್ ಆಗ್ತಾ ಇದೆ ಇಲ್ವಂತ. ಇವು 12 ವೆಬ್ಸೈಟ್ ಇದಾವಲ್ಲ, 12 ವೆಬ್ಸೈಟ್ ಅಲ್ಲಿ ಯಾವ್ದು ನೋಡ್ತಿದೀವಿ ಅಂತ ಕನ್ಫ್ಯೂಸ್ ಆಗುತ್ತೆ. ಯಾವ್ದು ನೋಡ್ತಾ ಇದೀನಿ ಅಂತಾನು ಗೊತ್ತಾಗ್ತಾ ಇಲ್ಲ. ಓಕೆನಾ? ಓಕೆ, ಒಂದ್ ನಿಮಿಷ ರಿಫ್ರೆಶ್ ಮಾಡ್ತಿದ್ದೀನಿ. ಸಿವಿ ರೆಡ್ಡಿ ಸರ್, ಒಂದ್ నిమిష రిఫ్రెష్ ಮಾಡ್ತೀನಿ. సార్ నా దాంట్లో ఎందుకు కౌంట్ కావడం లేదా సార్? కౌంట్ కావడం లేదా? ఆహా, రిఫ్రెష్ చేయండి మేడం ఒకసారి.
ఒక్క నిమిషం సార్, వాట్సాప్కి వెళ్తున్నా. ఇప్పుడు మైక్ క్రిప్టర్ అయిపోయింది అవునా? ఇప్పుడు కింద ఉందే ఫిన్టెక్ నాలుగో వెబ్సైట్. అవును మేడం. దీన్ని క్లిక్ చేస్తున్నా. ఇప్పుడు ఇది చూస్తున్నా. ఓకే, అప్పుడు ఏది కౌంట్ అయితే తెలియదు నాకు. మీరు లాగిన్ చేశారా? చేశాను సార్, ఇది ఇక్కడ చూడండి. ఓకే రైట్. లాగిన్ అయింది. ఓకే, ఇప్పుడు ఇవే కదా చూడాల్సింది, ఇవే కదా కాదు అడ్వర్టైజ్మెంట్స్ కదా, ఇక్కడ కింద ఇవి ఉన్నాయి ఇవి కదా. మేడం ఇవి ఇవి. ಅದೇ ಅದೇ ಓಕೆ ಓಕೆ ಸರ್ ಓಕೆ. ಇಲ್ಲಿ ನೋಡಿ, ಇಲ್ಲಿ ಬರ್ತಾ ಇದೆಯಲ್ಲ ಇದು, ಅದು ಅವಾಗ ನೋಡಿರೋದು ಲಾಸ್ಟ್ ವೆಬ್ಸೈಟ್. ಓಕೆ, ಇದು ಇದರಲ್ಲಿ ಬಾಕ್ಸ್ ಅಲ್ಲಿ ಇದಾವಲ್ಲ, ಇದು ಪ್ರತಿಯೊಂದು ಕೂಡ ಈ ತರ ಓಪನ್ ಮಾಡಿ ನೋಡ್ಬೇಕು. ಇಲ್ಲಿರುವಂತಹ 6 ಕೂಡ. ಓಕೆನಾ? 6 ಇದಾವೆ, 6 ಕೂಡ ಓಪನ್ ಮಾಡ್ಬೇಕು. 4ನೇದು ಆಯ್ತು, 5ನೇದು, 6ನೇದು. ಜಸ್ಟ್ ಸ್ಕ್ರೋಲ್ ಮಾಡಿ ವಾಪಸ್ ಬನ್ನಿ. ಮತ್ತೊಂದ್ಸರಿ ಫಸ್ಟ್ ಇಂದ ನೋಡಿ. ಸೆಕೆಂಡ್ ಒನ್ ಆದ್ಮೇಲೆ ಥರ್ಡ್ ಒನ್, ನೆಕ್ಸ್ಟ್ ಫೋರ್ತ್, ಆದ್ಮೇಲೆ 5, ನೆಕ್ಸ್ಟ್ 6. ಈಗ ಒಂದ್ಸರಿ ನೋಡೋಣ ಕೌಂಟ್ ಆಗಿದೆಯಾ ಇಲ್ವಾ ಅಂತ. ಸ್ವಲ್ಪ ರಿಫ್ರೆಶ್ ಮಾಡಿ ಟಾಸ್ಕಿಗೆ ಹೋಗಿ. ಓಕೆ ಸರ್, ఇప్పుడు ಕೌಂಟ್ అవుతున్నాయి. ಓಕೆ, ಈಗ ನೋಡಿ 37 ಇದೆ. 29 ಇತ್ತಲ್ಲ, 37 ಬಂದಿದೆ. ಓಕೆ, ಈಗ ಮತ್ತೆ ಅದನ್ನ ಫಿನಿಶಿಂಗ್ ಮಾಡ್ಬಿಡೋಣ. ಅದನ್ನೇ ಸೇಮ್ ಟು ಸೇಮ್ ಅದನ್ನೇ ನೋಡ್ಬೇಕು ಮತ್ತೆ ಒಂದ್ಸರಿ. ಸೇಮ್ ಅದು 50 ಆಗೋ ತನಕ ನೋಡ್ತಾ ಇರ್ಬೇಕು. ಇದು ಸ್ವಲ್ಪ ನೆಟ್ ನಮ್ಗೆ ಕರೆಕ್ಟ್ ಆಗಿ ಫಾಸ್ಟ್ ಆಗಿದ್ರೆ ಫಾಸ್ಟ್ ಆಗಿ ವರ್ಕ್ ಆಗುತ್ತೆ. ನೆಟ್ ಸ್ಲೋ ಇದ್ರೆ ನೆಟ್ ಸ್ಲೋ ಇದ್ರೆ ಸ್ಲೋ ಆಗಿ ವರ್ಕ್ ಆಗುತ್ತೆ, ಬೇಗ ಓಪನ್ ಆಗಲ್ಲ. ನೆಟ್ ಫಾಸ್ಟ್ ಆಗಿದ್ರೆ ಫಾಸ್ಟ್ ಆಗಿ ವರ್ಕ್ ಆಗುತ್ತೆ. ನೀವು ಸ್ಕ್ರೋಲ್ ಮಾಡ್ದಂಗೂ ಕೂಡ ನೋಡ್ಬೋದು, ಹಿಂಗೆ ಜಸ್ಟ್ ಇಟ್ಕೊಂಡಾದ್ರೂ ನೋಡ್ಬೋದು, ಹಿಂಗೆ ಇಟ್ಕೊಂಡಾದ್ರೂ ನೋಡ್ಬೋದು. ನಾನೇನಂದ್ರೆ ಸುಮ್ನೆ ಜಸ್ಟ್ ಸ್ಕ್ರೋಲ್ ಮಾಡ್ತಾ ಇದ್ದೀನಿ. ನೀವ್ ಯಾವ ರೀತಿ ಆದ್ರೂ ನೋಡ್ಬೋದು, ನಿಮ್ ಇಷ್ಟ ಅದು. ಓಕೆನಾ? ನಿಮ್ ಇಷ್ಟ ಅದು. ಸೇಮ್ ಇವನ್ನೇ ತಿರ್ಗಾ ಬರ್ಗ ನೋಡ್ಬೇಕು. ಇದೇನ್ ಬಾಕ್ಸ್ ಅಲ್ಲಿ ಇದಾವಲ್ಲ, ಇವನ್ನೇ ನೋಡ್ಬೇಕು. ಮತ್ತೆ ಫಸ್ಟ್ ಇಂದ ಪದೇ ಪದೇ ನೋಡೋದ್ ಬೇಡ, ಕೌಂಟ್ ಆಗುತ್ತದು. ಯಾಕೆಂದ್ರೆ ಇನ್ನ ವೆಬ್ಸೈಟ್ ಬಹಳ ಇದಾವಲ್ಲ, ನೋಡೋಷ್ರೊಳಗೆ 9:30 ಮೇಲ್ ಆಗುತ್ತೆ. ಆ 9:30ಕ್ಕೆ ಕರೆಕ್ಟ್ ಆಗಿ ನಮ್ಗೆ ಏನಾಗುತ್ತೆ, ಅಲ್ಲಿ ಪಾಯಿಂಟ್ಸ್ ಎಲ್ಲ ಪೂರ್ತಿ ನೆಕ್ಸ್ಟ್ ಡೇ ಕೌಂಟ್ ಆಗ್ಬೇಕಲ್ಲ, ಹಾಗಾಗಿ ಕ್ಲೋಸ್ ಆಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಫಾಸ್ಟ್ ಆಗಿ ತೋರಿಸ್ತೀನಿ ಎಲ್ರಿಗೂ ನಾನು. ಓಕೆನಾ? 9:30 ಅನ್ನೋತ್ತಿಗೆ ನೆಕ್ಸ್ಟ್ ಡೇಗೆ ಆಗುತ್ತಲ್ಲ, ಹಂಗಾಗಿ ಸ್ವಲ್ಪ ಫಾಸ್ಟ್ ಆಗಿ ತೋರಿಸ್. ಮತ್ತೆ ಫಸ್ಟ್ ಇಂದ ನೋಡಿ, ರಿಫ್ರೆಶ್ ಮಾಡ್ಕೋಬೇಕು. ಮತ್ತೆ ಫಸ್ಟ್ ಇಂದ ನೋಡ್ಬೇಕು. ಸೆಕೆಂಡ್ ಒನ್, ಥರ್ಡ್ ಒನ್, ಫೋರ್ತ್, ಫಿಫ್ತ್ ಒನ್, ಮತ್ತೆ ಸಿಕ್ಸ್ತ್ ಒನ್. ಈಗ ಒಂದ್ಸಲ ನೋಡೋಣ. ಈಗ 2 ಟೈಮ್ಸ್ ನೋಡಿದ್ವಲ್ಲ, ರಿಫ್ರೆಶ್ ಮಾಡೋಣ ಸ್ವಲ್ಪ. 37 ಇತ್ತು, ಈಗ ಎಷ್ಟು ಕೌಂಟ್ ಆಗಿದೆ ನೋಡೋಣ. ಓಕೆ, 50 ಆಯ್ತು. ಓಕೆನಾ? ನೆಕ್ಸ್ಟ್ ಈಗ ಇದ್ರಲ್ಲಿರುವಂತದ್ದು ಇದನ್ನ ಕ್ಲೋಸ್ ಮಾಡ್ಬಿಡೋಣ. ಈಗ ಮತ್ತೆ ವಾಟ್ಸ್ಆಪ್ ಬರೋಣ. 4th ವೆಬ್ಸೈಟ್ ಆಯ್ತು, 5th ವೆಬ್ಸೈಟ್, 5ನೇ ವೆಬ್ಸೈಟ್. ಇದ ಲಾಗಿನ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಎಲ್ಲ ಲಾಗಿನ್ ಆಗಿದಾವೆ, ಲಾಗಿನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. 5th ವೆಬ್ಸೈಟ್. ಓಕೆನಾ? ಈ ತರ ಬರುತ್ತೆ, ಎಲ್ಲ ಓಪನ್ ಆಗ್ತವೆ. ಸ್ವಲ್ಪ ವೆಯ್ಟ್ ಮಾಡಿ. ಇವಿಷ್ಟು ಅವೇಯ, ಇವನ್ನು ಕೂಡ ಸೇಮ್ ಟು ಸೇಮ್ ಅದೇ ತಿರ್ಗಾ ಅವನ್ನೇ ನೋಡ್ಬೇಕು. 3 ಬರ್ತಾವ ಇದ್ರಲ್ಲಿ, ಅದನ್ನೇ ನೋಡ್ಬೇಕು. ಸ್ವಲ್ಪ ಓಪನ್ ಆಗೋ ತನಕ ವೆಯ್ಟ್ ಮಾಡಿ. ಇಲ್ಲಿರುವಂತಹ ಇವನ್ನ ಕ್ಲಿಕ್ ಮಾಡ್ಬೇಕು, ಇಲ್ಲಿ ಓಪನ್ ಆಗುತ್ತೆ.
ಫಿಗರ್ ಬರುತ್ತೆ, ಫಿಗರ್ ಬರೋ ತನಕ ಕಾಯಬೇಕು. ನಂದ್ರಲ್ಲಿ ಬರ್ತಾ ಇಲ್ಲ, ಯಾಕೋ ನೆಟ್ ಸ್ಲೋ ಇದೆ ಅನ್ಸುತ್ತೆ ಮೋಸ್ಟ್ಲಿ. ನೋ ಪ್ರಾಬ್ಲಮ್, ಬರುತ್ತೆ, ವೆಯ್ಟ್ ಮಾಡಿ. ಇದರಲ್ಲಿ ಎಷ್ಟಿದೆ ನೋಡೋಣ ಒಂದ್ಸರಿ. ರಿಫ್ರೆಶ್ ಮಾಡಿ, ಟಾಸ್ಕಿಗೆ ಹೋಗಿ. ಓಕೆ, ಕೌಂಟ್ ಆಗ್ತಾ ಇದೆ. ಓಕೆನಾ, ಲಿಪ್ಸ್ಟಿಕ್ ಇದೆಯಲ್ಲ 36 ಇದೆ. ಮೈಕ್ರಿಪ್ಟರ್ ಕೆಳಗಡೆ ನಾನು 5ನೇ ವೆಬ್ಸೈಟ್ ನೋಡ್ತಾ ಇರೋದು, ಕಾಣ್ತಾ ಇದೆ ನಿಮಗೆ. ಓಕೆನಾ, 36 ಇದಾವೆ, ನೆನಪಲ್ಲಿ ಇಟ್ಕೊಳ್ಳಿ. 36 ಇದಾವೆ. ಓಕೆನಾ, ಇಲ್ಲಿ ಓಪನ್ ಆಗ್ಬೇಕಿದು, ಓಪನ್ ಆಗ್ತಾ ಇಲ್ಲ. ಒಂದ್ ನಿಮಿಷ ರಿಫ್ರೆಶ್ ಮಾಡ್ತಿದ್ದೇನೆ. ಓಕೆ, ಇಲ್ಲಿರುವಂತಹ ಹೆಡ್ಲೈನ್ಸ್ ಗಳನ್ನ ಓಪನ್ ಮಾಡ್ತೀನಿ. ಜಸ್ಟ್ ಸ್ಕ್ರೋಲ್ ಮಾಡಿ, ಇಲ್ಲಿ ಫಿಗರ್ ಬರುತ್ತೆ, ಬರ್ತಾ ಇಲ್ಲ. ನೋ ಪ್ರಾಬ್ಲಮ್. 36 ಇದಾವಲ್ವಾ, ಇವು ನೋಡ್ತಾ ಇದ್ರಿಂದ ಕೌಂಟಬಲ್ ಆಗ್ತಾ ಇದೆ ಇಲ್ಲ ಅಂತ ನಮಗೆ ಗೊತ್ತಾಗುತ್ತೆ. ಓಕೆ, ನೋಡೋಣ ಒಂದ್ಸರಿ ಕೌಂಟ್ ಆಗ್ತಾ ಇದೆಯಾ ಇಲ್ಲ ಅಂತ. ಟಾಸ್ಕಿಗೆ ಹೋಗೋಣ, ರಿಫ್ರೆಶ್ ಮಾಡಿ, ಟಾಸ್ಕಿಗೆ ಹೋಗಿ. 36 ಇತ್ತಲ್ವಾ. ಓಕೆ, ಕೌಂಟ್ ಆಗ್ತಾ ಇದೆ ನೋಡಿ, 40 ಆಯ್ತು. ಅಂದ್ರೆ 4 ಕೌಂಟಬಲ್ ಬಂತು. ಓಕೆನಾ, ಮೋಸ್ಟ್ಲಿ ಏನಾದ್ರೂ ಅಪ್ಡೇಟ್ ನಡೀತಾ ಇದ್ರೆ ಆತರ ಆಗುತ್ತೆ. ಮತ್ತೆ ಇದನ್ನ ತಿರ್ಗಾ ನೋಡಿ, ಸ್ವಲ್ಪ ಅದು ಓಪನ್ ಆಗೋ ತನಕ ವೇಟ್ ಮಾಡಿ. ನಿಧಾನವಾಗಿ ಹೋಗ್ತಾ ಇದೆ ಯಾಕೋ. ಪ್ರತಿಯೊಂದು ಕೂಡ ಇದೇ ತರನೇ. ಇಲ್ಲಿ ಪೋಸ್ಟರ್ ಬರೋದು, ಆಗ್ಲೇ ಪೋಸ್ಟರ್ ಬಂತು ನನ್ಗೆ ಈಗ, ಬಟ್ ಪೋಸ್ಟರ್ ಬರ್ತಾ ಇಲ್ಲ. ಇರ್ಲಿ ಪರವಾಗಿಲ್ಲ, ಇಲ್ಲಿರುವಂತದ್ದೇ ನೋಡೋಣ. ಮತ್ತೆ ತಿರ್ಗಾ ಅದನ್ನೇ ಒತ್ತಿ, ಕೆಳಗಿಂದ ಮೇಕೆ ಮೇಲಿಂದ ಕೆಳಕ್ಕೆ ನೋಡ್ತಾ ಹೋಗಿ. ಓಕೆನಾ, ನೋಡಿ ಈ ತರ ಆಯ್ತು. ನೆಕ್ಸ್ಟ್ ಸೇಮ್ ಅದನ್ನೇ ನೋಡ್ಬೇಕು. ನಾನು ಆಲ್ ವೆಬ್ಸೈಟ್ ಅಲ್ಲಿ ತೋರಿಸ್ಬೇಕಲ್ಲ, ಹಂಗಾಗಿ ಸ್ವಲ್ಪ ಫಾಸ್ಟ್ ಆಗಿ ತೋರಿಸ್ತಾ ಇದೀನಿ. ಸೇಮ್ ಇದೇ ತರ ನೋಡ್ಬೇಕು. ಇಲ್ಲಿ ಫಿಗರ್ಸ್ ಅನ್ನೋದು ಬರುತ್ತೆ, ಅದು ನನ್ಗೆ ಯಾಕೆಂದ್ರೆ ಏನ್ ಪ್ರಾಬ್ಲಮ್ ಅಂತ ಗೊತ್ತಿಲ್ಲ. ನೆಟ್ವರ್ಕ್ ಪ್ರಾಬ್ಲಮ್ ಅಥವಾ ವೆಬ್ಸೈಟ್ ಏನಾದ್ರೂ ಅಪ್ಡೇಟ್ ಅಲ್ಲಿ ಇದೆಯೋ ಗೊತ್ತಿಲ್ಲ, ಹಂಗಾಗಿ ಬರ್ತಾ ಇಲ್ಲ. ಈಗ ಒಂದ್ಸರಿ ಕೌಂಟ್ ಬಂದಿದೆಯಾ ಇಲ್ವಾ, ಸ್ವಲ್ಪ ರಿಫ್ರೆಶ್ ಮಾಡಿ ನೋಡೋಣ. ಓಕೆ, 48. ಓಕೆ, ನೋಡಿ ಇಲ್ಲಿ 48 ಆಯ್ತು. ಓಕೆನಾ, ಇನ್ನು ಎಷ್ಟು ನೋಡ್ಬೇಕು, ಇನ್ನೊಂದೆರಡು ನೋಡ್ಬೇಕು. ಇನ್ನೊಂದೆರಡನ್ನ ನೋಡೋಣ. ಎರಡೇನೋ 3 ನೋಡಿದ್ರು ಕೂಡ ಪರವಾಗಿಲ್ಲ. ಓಕೆ, ಇದು ಈ ತರನೇ ಸೇಮ್ ಇದೇ ತರನೇ ಎಲ್ಲವೂ ಕೂಡ ನೋಡ್ತಾ. ಸ್ವಲ್ಪ ನಿಧಾನವಾಗಿ ಒಂದು 5 ಸೆಕೆಂಡ್ಸ್ ವೇಟ್ ಮಾಡಿ ಬನ್ನಿ ವಾಪಸ್ಸು. ಫಾಸ್ಟ್ ಆಗಿ ಮಾಡಬೇಡಿ. ಈಗ ನಾನು ಎಲ್ಲಾ ವೆಬ್ಸೈಟ್ ಗಳನ್ನು ಓಪನ್ ಮಾಡ್ಬೇಕಲ್ಲ, ಹಂಗಾಗಿ ನಿಮ್ಗೆ ಸ್ವಲ್ಪ ಫಾಸ್ಟ್ ಅಲ್ಲಿ ತೋರಿಸ್ತಾ ಇದೀನಿ. ಯಾಕೆಂದ್ರೆ ಇನ್ನ 30 ನಿಮಿಷಗಳು ಮಾತ್ರ ನಮಗೆ ಟೈಮ್ ಇದೆ. ಅಷ್ಟ್ರೊಳಗೆ ನೋಡ್ಬೇಕು. ಅಷ್ಟ್ರೊಳಗೆ ನೋಡಿದ್ರೆ ಮಾತ್ರ ನಮ್ಗೆ ಏನಾಗುತ್ತೆ, ಹೌದು, ನಾನು ನೋಡೋ ಪ್ರತಿಯೊಂದು ವೆಬ್ಸೈಟ್ ಕೂಡ ಓಪನ್ ಆಗ್ತವೆ. ನೋಡೋಣ ಈಗ ಒಂದ್ಸರಿ ಕೌಂಟ್ ಆಗಿದೆಯಾ ಇಲ್ವಾ, ರಿಫ್ರೆಶ್ ಮಾಡೋಣ. 48 ಇತ್ತು. ಈ ವೆಬ್ಸೈಟ್ ಗಳು ಬಹಳ ಆಗೋದ್ರಿಂದ ನಮ್ಗೆ ಸ್ವಲ್ಪ ಸ್ಲೋ ಬರ್ತಾ ಇದೆ. ನೋಡಿ 50 ಆಯ್ತು. ಓಕೆನಾ, ಈಗ ನಾವ್ ಎಷ್ಟು ನೋಡಿದೀವಿ, 1 2 3 4 5 ವೆಬ್ಸೈಟ್ ಮುಗೀತು. ಈಗ 6th ಒನ್ ಇದು ಕ್ಲೋಸ್ ಮಾಡೋಣ. ಇದು ಮುಗೀತು. ಈಗ ನಾವು ಮತ್ತೆ ವಾಟ್ಸ್ಆಪ್ ಬರೋಣ. 6ನೇ ವೆಬ್ಸೈಟ್. ಓಕೆ, 6ನೇ ವೆಬ್ಸೈಟ್ ಓಪನ್ ಮಾಡ್ತೀನಿ. ಈ 6ನೇ ವೆಬ್ಸೈಟ್ ಅಲ್ಲಿ ನಮ್ಗೆ ಎಷ್ಟಿದಾವೆ ನೋಡಿ ಒಂದ್ಸರಿ. 33 ಇದಾವೆ. ಹೌದಾ, 33 ಇದಾವೆ. ಅದು ಈಗ ಎಷ್ಟು ಕೌಂಟ್ ಆಗುತ್ತೋ ನೋಡೋಣ. ಈಗ ಆಲ್ರೆಡಿ ಇದನ್ನ ಇಲ್ಲಿ ಕೆಳಗಡೆ 3 ಡಾಟ್ಸ್ ಇದಾವಲ್ಲ, ಇದು ಪೂರ್ತಿ ಕೊರಿಯಾ ಭಾಷೆದಲ್ಲಿದೆ. ಪರವಾಗಿಲ್ಲ, ಇಲ್ಲಿ ಕೆಳಗಡೆ ಲತಾ 04 ಅಂತ ಇದೆಯಲ್ಲ, ನಾನು ಆಲ್ರೆಡಿ ಲಾಗಿನ್ ಆಗಿದ್ದೀನಿ. ಓಕೆ, ಲಾಗಿನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇಲ್ಲಿ ಅಡ್ವರ್ಟೈಸ್ಮೆಂಟ್ಸ್ ಬರುತ್ತೆ, ಸ್ವಲ್ಪ ರಿಫ್ರೆಶ್ ಮಾಡಿ.
ಇಲ್ಲಿ ಒಂದಿದೆಯಲ್ಲ, ಇದು ಕೂಡ ಅದೇ. ಓಪನ್ ಮಾಡಿ ಜಸ್ಟ್ ಸ್ಕ್ರೋಲ್ ಮಾಡಿ. ಇಲ್ಲಿ ಬರುವಂತಹ ಪ್ರತಿಯೊಂದು ಈ ತರ ಓಪನ್ ಮಾಡಿ ವಾಪಸ್ ಬನ್ನಿ. ಇಲ್ಲಿ ನೋಡ್ರಿ ಓಪನ್ ಆಯ್ತು. ಇವಿಷ್ಟು ಅವೇ, ಒಂದೊಂದೇ ಓಪನ್ ಮಾಡಿ ವಾಪಸ್ ಬನ್ನಿ. ಇದು ಒಂದೊಂದಾಗಿ ನೋಡ್ಬೇಕು. ವಾಪಸ್ ಸೇಮ್ ಇದೇ ತರಾನೇ ನೀವು ನೋಡ್ಬೇಕು. ಇಲ್ಲಿರುವಂತಹ ಪ್ರತಿಯೊಂದು ವೆಬ್ಸೈಟ್ ಗಳನ್ನ ಓಪನ್ ಮಾಡ್ಕೊಳ್ಬೇಕು. ಸೇಮ್ ಇದೇ ತರಾನೇ ಓಪನ್ ಮಾಡ್ತಾ ಹೋಗಿ. ಸ್ಕ್ರೋಲ್ ಮಾಡಿ ಮತ್ತೆ ಡೌನಿಗೆ ಬನ್ನಿ. ಮತ್ತೆ ಸೇಮ್ ಟು ಸೇಮ್ ಇದೇ ತರಾನೇ ಪೂರ್ತಿ ಓಪನ್ ಆಗೋ ತನಕ ಇದ್ದು ವಾಪಸ್ ಬನ್ನಿ. ಮತ್ತೆ ಸೇಮ್ ಎಲ್ಲವೂ ಇದೇ ತರಾನೇ ನೋಡೋಣ ಒಂದ್ಸರಿ ಎಷ್ಟು ಕೌಂಟ್ ಆಗಿದಾವೆ ಅಂತ. ರಿಫ್ರೆಶ್ ಮಾಡಿ ಟಾಸ್ಕಿಗೆ ಹೋಗಿ. ಓಕೆನಾ? ಎಷ್ಟು ಕೌಂಟ್ ಆಗಿದಾವೆ ನೋಡಿ, 30 ಆಗಿದೆ. ಓಕೆ, 30 ಅಲ್ಲ, ಇದು ಸಾರಿ ಇದು 45 ಆಗಿದೆ. ನೆಕ್ಸ್ಟ್ ಮತ್ತೆ ಸೇಮ್ ಅದೇ ತರನೇ 6th ವೆಬ್ಸೈಟ್ ಅಲ್ಲಿ ನಾವು ನೋಡ್ತಾ ಇರೋದು. ಇನ್ನೊಂದು 5 ನೋಡಿದ್ರೆ 50 ಆಗೋಗುತ್ತೆ. ನೆಕ್ಸ್ಟ್ 7th ವೆಬ್ಸೈಟ್ಗೆ ಹೋಗೋಣ. ಇಲ್ಲಿರುವಂತಹದ್ದು ಪ್ರತಿಯೊಂದು ಇದೇ ತರನೇ ಸೇಮ್ ಈ ತರ ನೋಡ್ಬೇಕು. ಸ್ವಲ್ಪ ಸ್ಕ್ರೋಲ್ ಮಾಡಿ, ಇಲ್ಲಿ ಕೂಡ ಬರುತ್ತೆ. ಇದನ್ನು ಕೂಡ ಓಪನ್ ಮಾಡಬಹುದು. ಇಲ್ಲಿ ಬರುವಂತಹ ಪ್ರತಿಯೊಂದು ಕೂಡ ಓಪನ್ ಮಾಡಿ ವಾಪಸ್ ಬನ್ನಿ. ಓಪನ್ ಮಾಡೋದು, ವಾಪಸ್ ಬರೋದು, ಇದೇ ತರಾನೇ ನೋಡೋದು. ಸೇಮ್ ಇರುವಂತಹ ಪ್ರತಿಯೊಂದು ನೋಡ್ಬೇಕು, ವಾಪಸ್ ಬರ್ಬೇಕು. ಓಕೆನಾ? ಈಗ ನೋಡೋಣ ಎಷ್ಟಾಗಿದಾವೆ ಅಂತ. ಒಂದ್ಸರಿ ನೋಡೋಣ. ಕೌಂಟ್ ಆಗಿದೆ. ಓಕೆನಾ? ಈಗ ಎಷ್ಟಾಯ್ತು? ಈ ಕಡೆ ಲೆಫ್ಟ್ ಸೈಡ್ ಅಲ್ಲಿ 3, ರೈಟ್ ಸೈಡ್ ಅಲ್ಲಿ 3 ವೆಬ್ಸೈಟ್ಸ್. ಎಷ್ಟಾಯ್ತು? 6 ವೆಬ್ಸೈಟ್ ಗಳಲ್ಲಿ ನಾನು 50 ಪೂರ್ತಿ ಆಯ್ತು. ಈಗ ಇದನ್ನ ಕ್ಲೋಸ್ ಮಾಡೋಣ. ಈಗ ಮತ್ತೆ 6 ವೆಬ್ಸೈಟ್ ಅಲ್ಲಿ ಮುಗಿತು. ಈಗ 7ನೇ ವೆಬ್ಸೈಟ್ ಓಪನ್ ಮಾಡ್ತಿದ್ದೀನಿ. 7ನೇ ವೆಬ್ಸೈಟ್ ಓಪನ್ ಮಾಡಿಬಿಟ್ಟು ಈಗ ಒಂದ್ಸರಿ ನೋಡೋಣ 7ನೇ ವೆಬ್ಸೈಟ್ ಅಲ್ಲಿ ಎಷ್ಟಿದಾವೆ. ಓಕೆ, ಇಲ್ಲಿ ಬಂದ್ಬಿಟ್ಟು 30 ಇದಾವೆ, 30 ಇದಾವೆ. ಈಗ ಎಷ್ಟು ಕೌಂಟಬಲ್ ಆಗುತ್ತೆ ನೋಡಿ. ಇಲ್ಲಿರುವಂತಹ ಪ್ರತಿಯೊಂದು ಫುಡ್ ಓಪನ್ ಮಾಡ್ಬೇಕು. ಇವೆಲ್ಲ ಆರ್ಟಿಕಲ್ಸ್ ಓಪನ್ ಮಾಡ್ಬೇಕು, ವಾಪಸ್ ಬರ್ಬೇಕು. ಇಲ್ಲಿರುವಂತಹ ಪ್ರತಿಯೊಂದು ಕೂಡ ಜಸ್ಟ್ ಓಪನ್ ಮಾಡಿ ವಾಪಸ್ ಬನ್ನಿ. ಇಲ್ಲಿರುವಂತವು ಇದ್ರೊಳಗಿರುವಂತವು ಫಸ್ಟ್ನೇ ಆರ್ಟಿಕಲ್ ಕ್ಲಿಕ್ ಮಾಡಿದ್ವಲ್ಲ, ಅದ್ರಲ್ಲಿರುವಂತ ಪ್ರತಿಯೊಂದು ಫುಡ್ ಓಪನ್ ಮಾಡ್ಬೇಕು, ವಾಪಸ್ ಬರ್ಬೇಕು. ಎಷ್ಟಿದಾವೆ ಅದ್ರಲ್ಲಿ? 30 ಇದಾವಲ್ವಾ? ಕೌಂಟ್ ಇಟ್ಕೊಳ್ಳಿ. ಓಕೆನಾ? ಕೌಂಟ್ ಇಟ್ಕೊಂಡು ನೋಡಿ. ಓಕೆ, ಇದು ಎಲ್ಲಾ ಫುಡ್ ಓಪನ್ ಮಾಡಿ. ನೆಕ್ಸ್ಟ್ ಫುಡ್, ನೆಕ್ಸ್ಟ್ ಕೂಡ ಕ್ಲಿಕ್ ಮಾಡಿ. ಇಲ್ಲಿ ಅಕ್ಷರಗಳ ಮೇಲೆ ಕ್ಲಿಕ್ ಮಾಡಿ, ಒಂದೊಂದು ಫುಡ್ ಓಪನ್ ಮಾಡಿ. ಈ ತರ ಮಾಡಿದ್ರು ಕೂಡ ಕೌಂಟ್ ಆಗ್ತಾ ಇದೆ. ನಾನು ಆಲ್ರೆಡಿ ನೋಡಿದೆ. ತುಂಬಾ ಈಸಿ ಆಗುತ್ತೆ ನೋಡ್ಲಿಕ್ಕೆ, ತುಂಬಾ ಈಸಿ ಆಗುತ್ತೆ. ಈಗ ನಾವು ನೋಡಿದ್ವಿ 30 ಇದ್ವಲ್ವಾ? ಈಗ ನೋಡೋಣ ಇಷ್ಟು ನೋಡಿದೀವಲ್ಲ. ಒಂದ್ಸರಿ ಇದು ಫುಡ್ ಪೂರ್ತಿ ಆದ್ಮೇಲೆ ಅಲ್ಲಿ ಒಂದ್ಸರಿ ಹೋಗ್ಬಿಟ್ಟು ನೋಡೋಣ. ಓಕೆ, ಒಂದ್ಸರಿ ನೋಡೋಣ ಕೌಂಟಬಲ್ ಆಗಿದೆಯಾ ಇಲ್ಲ. ಓಕೆ, ರಿಫ್ರೆಶ್ ಮಾಡಿ. ರಿಫ್ರೆಶ್ ಮಾಡಿಬಿಟ್ಟು ಸ್ವಲ್ಪ ಟಾಸ್ಕಿಗೆ ಹೋಗಿ. ಎಷ್ಟು ಕೌಂಟ್ ಆಗಿದಾವೆ ನಮ್ಗೆ? 37 ಅಂದ್ರೆ 7 ನೋಡಿದೀವಿ ಅಂತ ಅರ್ಥ. ಈಗ ಜಸ್ಟ್ ಮತ್ತೆ ವಾಪಸ್ ಬನ್ನಿ. ನೆಕ್ಸ್ಟ್ ಫುಡ್ ಓಪನ್ ಮಾಡಿ ಕೆಳಗಡೆ.
ಓಪನ್ ಮಾಡಿ ಸ್ವಲ್ಪ ವೇಟ್ ಮಾಡಿ. ಇಲ್ಲಿರುವಂತವು ಕೂಡ ಈ ಪೋಸ್ಟರ್ಗಳನ್ನ ಕ್ಲಿಕ್ ಮಾಡಿ. ಈ ಪೋಸ್ಟರ್ ಪ್ರತಿಯೊಂದು ಕ್ಲಿಕ್ ಮಾಡಿ. ಇಲ್ಲಿರುವಂತಹ ಪ್ರತಿಯೊಂದು ಪೋಸ್ಟರ್ನ ಕ್ಲಿಕ್ ಮಾಡ್ತಾ ವಾಪಸ್ ಬನ್ನಿ. ಪ್ರತಿಯೊಂದು ಬರ್ತವೆ ಇದರಲ್ಲಿ. ಓಕೆ, ಸ್ವಲ್ಪ ನಿಧಾನವಾಗಿ ಬರುತ್ತೆ, ವೇಟ್ ಮಾಡಿ. ಓಕೆ, ಈ ಫುಡ್ ಪೂರ್ತಿ ಆಯ್ತು. ಕೆಳಗೆ ಹೋದ್ರೆ ಮತ್ತೆ ಅವೇ ಬರ್ತವೆ, ನೋಡ್ಬೋದು. ಎಲ್ಲೆಲ್ಲಿ ಬರ್ತಾವ ಅಲ್ಲಿ ನೋಡ್ತಾ ಇರ್ಬೇಕು ಅಷ್ಟೇ. ನಮ್ಗೆ ಕೌಂಟಬಲ್ ಬೇಕು, ನಮ್ಗೆ ಏನ್ ಬೇಕು, ಕೌಂಟ್ ಆಗದ್ ಬೇಕು. ಇದು ಲಾಸ್ಟ್ ಆಯ್ತು. ಓಕೆ, ಎಂಡಿಂಗ್ ಆಯ್ತು. ಮತ್ತೆ ವಾಪಸ್ ಬನ್ನಿ. ವಾಪಸ್ ಬಂದ್ಬಿಟ್ಟು ನೆಕ್ಸ್ಟ್ ಫುಡ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ಫುಡ್ ಕ್ಲಿಕ್ ಮಾಡಿ. ಜಸ್ಟ್ ಸ್ವಲ್ಪ ಸ್ಕ್ರೋಲ್ ಮಾಡಿ. ಇಲ್ಲಿ ಏನು ಇಲ್ಲಿ ಬಂದಿಲ್ಲ ಅಂದ್ರೆ ಬೇಡ, ಬಂದಿದ್ದಾವೆ ಅಂದ್ರೆ ನೋಡಿ. ಈ ಫುಡ್ ನ ಕ್ಲಿಕ್ ಮಾಡಿ ವಾಪಸ್ ಬನ್ನಿ. ಈ ತರ ಪ್ರತಿಯೊಂದು ಫುಡ್ ಜಸ್ಟ್ ಕ್ಲಿಕ್ ಮಾಡಬೇಕು, ವಾಪಸ್ ಬರಬೇಕು. ಈ ತರ ಪ್ರತಿಯೊಂದು ಕೂಡ ವಾಪಸ್ ಬಂದ್ಬಿಡಿ. ಒಂದೊಂದು ಫುಡ್ ಆರ್ಟಿಕಲ್ ಕ್ಲಿಕ್ ಮಾಡಿದಾಗೆಲ್ಲ ಸಿಕ್ಕಾಪಟ್ಟೆ ಇರ್ತಾವ ಅದ್ರಲ್ಲಿ ಪೇಜಸ್, ನೋಡ್ಬೋದು. ನೀವು ಒಂದ್ಸರಿ ರಿಫ್ರೆಶ್ ಮಾಡಿ ನೋಡೋಣ. ರಿಫ್ರೆಶ್ ಮಾಡಿ ನೋಡೋಣ. ಟಾಸ್ಕ್ ಹೋಗೋಣ. ವೇಟ್. ಓಕೆ, 50 ಆಗೋಯ್ತು. 1 2 3 4 ಓಕೆ 5 6 7 ನಲ್ಲಿ ನೋಡಿದ್ವಿ. ನೋಡಿ 50 ಆಗೋಯ್ತು ಇಲ್ಲಿ, ಹೌದ್ರಾ? ಇವಾಗ ನಾವು ಇದನ್ನ ಕ್ಲಿಯರ್ ಮಾಡೋಣ. 7 ವೆಬ್ಸೈಟ್ ಅಲ್ಲಿ ನೋಡಿದ್ವಿ. ಈಗ ನಾವು ಬಂದ್ಬಿಟ್ಟು 8ನೇ ವೆಬ್ಸೈಟ್ಗೆ ಹೋಗೋಣ. ಈಗ 8ನೇ ವೆಬ್ಸೈಟ್ ಓಪನ್ ಮಾಡ್ತಿದ್ದೀನಿ. 8ನೇ ವೆಬ್ಸೈಟ್ ಅಲ್ಲಿ ಎಷ್ಟಿದಾವೆ ನೋಡ್ಕೊಳ್ಳಿ ಒಂದ್ಸರಿ. ಓಕೆನಾ? ಈಗ 8ನೇ ವೆಬ್ಸೈಟ್ ಅಲ್ಲಿ ಎಷ್ಟಿದಾವೆ? 23 ಇದಾವೆ. ನಮಗೆ ಕೌಂಟ್ ಎಷ್ಟು ಬರುತ್ತೆ ನೋಡೋಣ ಇದರಲ್ಲಿ. ಈಗ ಆಲ್ರೆಡಿ ಇಲ್ಲಿ ರೈಟ್ ಸೈಡ್ ಅಲ್ಲಿ 2 ಲೈನ್ಸ್ ಇದೆಯಲ್ಲ, ಕ್ಲಿಕ್ ಮಾಡಿ. ಆಲ್ರೆಡಿ ಲಾಗಿನ್ ಆಗಿದ್ದೀನಿ. ಓಕೆ, ರಾಂಗ್ ಒತ್ತಿ ವಾಪಸ್ ಬನ್ನಿ. ಇಲ್ಲಿ ಆರ್ಟಿಕಲ್ಸ್ ಓಪನ್ ಆಗ್ತಾ ಇದಾವೆ. ಓಕೆ, ಇಲ್ಲಿ ನೋಡಿ, ಇಲ್ಲಿರುವಂತಹ ಆರ್ಟಿಕಲ್ಸ್ ಪ್ರತಿಯೊಂದು ಕೂಡ ಈ ತರ ಓಪನ್ ಮಾಡಬೇಕು. ಪ್ರತಿಯೊಂದು ಆರ್ಟಿಕಲ್ಸ್ ಓಪನ್ ಮಾಡಿ ವಾಪಸ್ ಬನ್ನಿ. ಇಲ್ಲಿರುವಂತಹದ್ದು ಈ ತರ ಓಪನ್ ಮಾಡಬೇಕು. ಜಸ್ಟ್ ಸ್ಕ್ರೋಲ್ ಮಾಡಿ ವಾಪಸ್ ಬನ್ನಿ. ನಾನು ಏನು ಅಂದ್ರೆ ಅಲ್ಲಿ ಸುಮ್ನೆ ಇರೋ ಬದಲು ಜಸ್ಟ್ ಈ ತರ ಕೈ ಆಡಿಸಿದ್ರೆ ಜಸ್ಟ್ ಓಪನ್ ಮಾಡಿ ಸ್ಕ್ರೋಲ್ ಅಪ್ ಅಂಡ್ ಡೌನ್ ಮಾಡಿ ವಾಪಸ್ ಬರಬೇಕು. ಓಕೆ, ಇಲ್ಲಿ ಆರ್ಟಿಕಲ್ಸ್ ಓಪನ್ ಆಗ್ತಾ ಇಲ್ಲ. ಜಸ್ಟ್ ಯಾಕೋ ಅಪ್ಡೇಟ್ ನಡೀತಾ ಇದೆ, ಏನೋ ಗೊತ್ತಿಲ್ಲ ನನಗೆ. ಓಕೆನಾ? ಜಸ್ಟ್ ಓಪನ್ ಮಾಡ್ತಿದ್ದೀನಿ, ವಾಪಸ್ ಬರ್ತಾ ಇದ್ದೀನಿ. ಆದ್ರೂ ಕೂಡ ಕೌಂಟಿಗೆ ಬಂದಿದ್ದಾವೆ, ಹೌದಾ? ಕೌಂಟಬಲ್ ಗೆ ಬಂದಿದ್ದಾವೆ. ಒಂದೊಂದೇ ಓಪನ್ ಆಗ್ತಾ ಇದಾವೆ. ವೇಟ್ ಮಾಡಿ ನೋಡೋಣ. ಇದು ಈ ತರ ಆಯ್ತು. ಮತ್ತೆ ಫಸ್ಟ್ ಲಿಂದ ನಾವು ಒಂದೇ ಸರಿಗೆ 50 ಆಗೋ ತನಕ ನೋಡ್ಬಿಡೋಣ. ಒಂದೊಂದೇ ನೋಡೋದ್ ಬೇಡ, ಯಾಕೆಂದ್ರೆ ಇನ್ನ ನಮ್ಗೆ 8ನೇ ವೆಬ್ಸೈಟ್ ಅಂದ್ರೆ 9 10 11 12 3 ವೆಬ್ಸೈಟ್, ಇನ್ನ 4 ವೆಬ್ಸೈಟ್ಸ್ ಇದಾವೆ. ಓಕೆನಾ? ಜಸ್ಟ್ ಕ್ಲೋಸ್ ಮಾಡಿ ವಾಪಸ್ ಬನ್ನಿ. ಇರುವಂತಹ ಪ್ರತಿಯೊಂದು ಆರ್ಟಿಕಲ್ಸ್ ಓಪನ್ ಮಾಡಬೇಕು. ಇದು ಕೂಡ ಆರ್ಟಿಕಲ್ ಓಪನ್ ಆಗ್ತಾ ಇದೆ, ನಿಧಾನವಾಗಿ ಓಪನ್ ಆಗ್ತಾ ಇದೆ. ನೋ ಪ್ರಾಬ್ಲಮ್, ಓಪನ್ ಆಗ್ಲಿ. ಇರುವಂತಹ ಪ್ರತಿಯೊಂದು ಆರ್ಟಿಕಲ್ ಜಸ್ಟ್ ಓಪನ್ ಮಾಡಿ. ಇದು ಒಂದು ಅಡ್ವರ್ಟೈಸ್ಮೆಂಟ್, ಆದ್ರೆ ನಮಗೆ ಕೌಂಟ್ ಆಗ್ತಾ ಇಲ್ಲ. ಇರ್ಲಿ, ಪರವಾಗಿಲ್ಲ. ಈಗ ನೋಡ್ರಿ ಆರ್ಟಿಕಲ್ಸ್ ಅಷ್ಟು ಓಪನ್ ಆಗ. ಸ್ವಲ್ಪ ನಿಧಾನವಾಗಿ ಬರುತ್ತೆ. ಓಕೆನಾ? ಈಗ ನೋಡೋಣ ಒಂದ್ಸರಿ ಕೌಂಟ್ ಎಷ್ಟಾಗಿದ್ದಾವೆ ಅಂತ. ರಿಫ್ರೆಶ್ ಮಾಡಿ. ಎಷ್ಟನೇದು ನಾವು ನೋಡ್ತಾ ಇರೋದು? 8ನೇದು ಅಲ್ವಾ? 8ನೇ ವೆಬ್ಸೈಟ್. ಓಕೆ, 37 ಆಗಿದ್ದಾವೆ. ಓಕೆನಾ? 37 ಆಗಿದ್ದಾವೆ. ಓಕೆ, ಇನ್ನೊಂದ್ಸರಿ ನೋಡೋಣ. ಈಗ ಸ್ವಲ್ಪ ನಿಧಾನವಾಗಿ ನೋಡೋಣ.
ನಿಧಾನವಾಗಿ ನೋಡೋದ್ರಿಂದ ನಮಗೆ ಸ್ವಲ್ಪ ಕೌಂಟ್ ಬರುತ್ತೆ ಅನ್ಸುತ್ತೆ. ಫಾಸ್ಟ್ ಬೇಡ, ಸ್ವಲ್ಪ ನಿಧಾನವಾಗಿ ನೋಡಿ. 37 ಇದಾವೆ. ನೋಡೋಣ ಈಗ ಎಷ್ಟು ಕೌಂಟ್ ಆಗ್ತವೆ ಅಂತ. ಓಕೆನಾ? ನೋಡಿ ಆರ್ಟಿಕಲ್ಸ್ ನಿಧಾನವಾಗಿ ಓಪನ್ ಆಗ್ತಾ ಇದ್ದಾವೆ, ಹಂಗಾಗಿ ಕೌಂಟ್ ಜಲ್ದಿ ಬರ್ತಾ ಇಲ್ಲ. ಆರ್ಟಿಕಲ್ಸ್ ಪೂರ್ತಿ ನಿಧಾನವಾಗಿ ಓಪನ್ ಆಗ್ತಾ ಇದ್ದಾವೆ. ಓಕೆ, ಇದೇ ತರನೇ ಸೇಮ್ ಇಲ್ಲಿರುವಂತದ್ದು ಪ್ರತಿಯೊಂದು ಇದೇ ತರನೇ. ನೋಡೋಣ ಈಗ ಒಂದ್ಸರಿ ವಾಪಸ್ ಬರ್ರಿ, ಮತ್ತೆ ಫಸ್ಟ್ ಇಂದ ಇವನ್ನೇ ನೋಡ್ಬೇಕು. ಇವನ್ನೇ ತಿರ್ಗಾ ಬರ್ಗಾ ಇವೇ ನೋಡ್ಬೇಕು. ಇರೋದೇ ಇಷ್ಟು ವೆಬ್ಸೈಟ್ಸ್ ಇದರಲ್ಲಿ. ಆರ್ಟಿಕಲ್ಸ್ ಇಷ್ಟೇ ಇದಾವೆ. ಈ ಆರ್ಟಿಕಲ್ಸ್ನೇ ನಾವು 50 ಕೌಂಟ್ ಆಗೋ ತನಕ ನೋಡ್ಬೇಕು. ಸರಿನಾ? ಇದೇ ತರನೇ ನೋಡ್ತಾ ಹೋಗ್ಬೇಕು. ನೋಡ್ರಿ ಒಂದೊಂದೇ ಆರ್ಟಿಕಲ್ ಓಪನ್ ಆಗ್ತಾ ಇದಾವೆ. ಮೋಸ್ಟ್ಲಿ ನಂದ್ರಲ್ಲಿ ಸ್ಟೋರೇಜ್ ಏನಾದ್ರು ಫುಲ್ ಆಗಿದ್ರೆ ಸ್ವಲ್ಪ ನಿಧಾನ ಬರ್ತಿರ್ಬೋದು. ಕ್ಲೀನ್ ಮಾಡ್ಬೇಕು. ಮಾಡಿಲ್ಲ, ಅದನ್ನೊಂದು ಹೇಳ್ಬೇಕಾಗಿತ್ತು, ಮರ್ತೆ ನಾನು. ಪ್ರತಿಯೊಂದು ಆರ್ಟಿಕಲ್ಸ್ ಈ ತರ ಕ್ಲಿಕ್ ಮಾಡಿ, ಇದು ಪೂರ್ತಿ ಲೈನ್ ರೆಡ್ ಕಲರ್ ಲೈನ್ ಹೋಗ್ತಾ ಇದೆ, ಅದು ಪೂರ್ತಿ ಆದ್ಮೇಲೆ ವಾಪಸ್ ಬಂದ್ಬಿಡಿ. ನೋಡಿ ಆಯ್ತು, ವಾಪಸ್ ಬನ್ನಿ. ಈಗ ಅಲ್ಲಿ ಎಷ್ಟಿದ್ವು? 37 ಏನೋ ಇದ್ವು. ಒಂದ್ಸರಿ ನೋಡೋಣ, ರಿಫ್ರೆಶ್ ಮಾಡೋಣ. ರಿಫ್ರೆಶ್ ಮಾಡಿ ಟಾಸ್ಕ್ ಕ್ಲಿಕ್ ಮಾಡಿ ಒಂದ್ಸರಿ ನೋಡೋಣ ಕೌಂಟ್ ಆಗಿದೆಯಾ. ಎಸ್, ಕೌಂಟ್ ಆಗಿದೆ. ಓಕೆನಾ? ಕೌಂಟ್ ಆಗಿದಾವೆ. ಎಷ್ಟಾಯ್ತು? 8 ಆಯ್ತು. ಈಗ 9ನೇದು ನೋಡ್ಬೇಕು ನಾವು. ಓಕೆನಾ? greengrowth.com ಅಂತ ಹೇಳ್ಬಿಟ್ಟು. ಓಕೆ, ಈ 9ನೇ ವೆಬ್ಸೈಟ್ ಹೋಗ್ಬೇಕಪ್ಪ ಅಂತಂದ್ರೆ ನಾವು ಇದನ್ನ ಕ್ಲೋಸ್ ಮಾಡ್ಬೇಕು. ಈಗ ಮತ್ತೆ ವಾಟ್ಸ್ಆಪ್ ಹೋಗೋಣ. ಈಗ 9ನೇದು ಗ್ರೀನ್ ಗ್ರೋತ್ ಅಂತ ಹೇಳಿ, ಇದು 9ನೇದು ಓಪನ್ ಮಾಡಿದೆ. ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಸಾರಿ ರೈಟ್ ಸೈಡ್ ಇರುವಂತ 2 ಲೈನ್ಸ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಆಲ್ರೆಡಿ ಲಾಗಿನ್ ಆಗಿದೆ. ನಾವ್ ಎಲ್ಲವನ್ನು ಕೂಡ ಲಾಗಿನ್ ಮಾಡಿ ಇಟ್ಕೋಬೇಕು. ನಾವು ಮತ್ತೆ ಕಷ್ಟಪಡೋದು ಬೇಡ. ಇಲ್ಲಿರುವಂತಹ ಈ ಗ್ರೀನ್ ಗ್ರೋತ್ ಅಲ್ಲಿ ನಮಗೆ ಇಲ್ಲಿರುವಂತಹ ಪ್ರತಿಯೊಂದು ಲೈನ್ಸ್ ಏನ್ ಕಾಣ್ತಾ ಇದಾವಲ್ಲ, ಇದು ಕಾಣ್ತಾ ಇದಾವಲ್ವಾ, ಇದು ಒಂದೊಂದು ಕ್ಲಿಕ್ ಮಾಡಬೇಕು. ಒಂದೊಂದೇ ಕ್ಲಿಕ್ ಮಾಡ್ಬೇಕು, ಓಪನ್ ಮಾಡ್ಬೇಕು. ಓಪನ್ ಆಗೋ ತನಕ ಸ್ವಲ್ಪ ವೇಟ್ ಮಾಡಿ. ನೋಡಿ ಓಪನ್ ಆಯ್ತು. ಓಪನ್ ಆದ್ಮೇಲೆ ಇದು ಒಂದು ಅಡ್ವರ್ಟೈಸ್ಮೆಂಟ್, ಅದ್ರಲ್ಲಿ ಕೌಂಟಬಲ್ ಬರ್ತಾ ಇಲ್ಲ. ಸ್ವಲ್ಪ ಓಪನ್ ಆಗಲಿ. ಎಲ್ಲಾ ವೆಬ್ಸೈಟ್ಗಳನ್ನ ಹಿಂದಿಂದಲೇ ಅಂದ್ರೆ ಫಾಸ್ಟ್ ಆಗಿ ಬೇಗ ಮಾಡ್ತಾ ಇದೀವಲ್ಲ, ಹಂಗಾಗಿ ಸ್ವಲ್ಪ ನಿಧಾನ ಆಗ್ತಾ ಇದೆ. ಸೆಕೆಂಡ್ ಇದೊಂಥರ ಹೆಂಗಂದ್ರೆ ಆರ್ಟಿಕಲ್ಸ್ ಕೂಡ ಇಲ್ಲಿ ನಾವ್ ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಫಿಗರ್ಸ್ ಎಲ್ಲ ಬರ್ತಾ ಇದಾವೆ. ಆ ಫಿಗರ್ಸ್ ಓಪನ್ ಆಗ್ತಾ ಇದೆ ನೋಡಿ ಒಂದ್ಸರಿ. ಓಕೆನಾ? ಫಿಗರ್ಸ್ ಕೂಡ ಓಪನ್ ಆಗ್ತಾ ಇದೆ. ಆಯ್ತು, 3ನೇದಾಯ್ತು. 4ನೇದು ಇಲ್ಲಿ ಟೋಟಲ್ 6 ಇದಾವೆ. 4ನೇದಾದ್ಮೇಲೆ 1 2 3 4 ಆದ್ಮೇಲೆ 5ನೇದು ಓಪನ್ ಮಾಡಿದೀನಿ. ಓಕೆ, ಈಗ 6ನೇದು ಓಪನ್ ಆಯ್ತು. ಮತ್ತೆ ಸೇಮ್ ಟು ಸೇಮ್ ಅವನ್ನೇ ಓಪನ್ ಮಾಡ್ಬೇಕು. ಆದ್ರೆ ಕೌಂಟ್ ನೋಡೋಣ ಒಂದ್ಸರಿ. ಗ್ರೀನ್ ಅಲ್ಲಿ ಕೌಂಟ್ ನೋಡೋಣ ಒಂದ್ಸರಿ. ಟಾಸ್ಕಿಗೆ ಹೋಗಿ. ಓಕೆ, 41 ಆಗಿದೆ ನೋಡಿ. ಓಕೆನಾ? ಈಗ ಸೇಮ್ ಅವನ್ನೇ ಮತ್ತೊಂದ್ಸರಿ ನೋಡೋಣ. ಇನ್ನೊಂದು ಎಷ್ಟು ನೋಡ್ಬೇಕು? ಇನ್ನು 9 ನೋಡಿದ್ರೆ ಮುಗಿದೋಗುತ್ತೆ. ಓಕೆನಾ? ಸ್ವಲ್ಪ ನಿಧಾನವಾಗಿ ಓಪನ್ ಆಗ್ತಾ ಇದೆ, ಯಾಕೋ ಗೊತ್ತಿಲ್ಲ. ಅವ್ರು ಬೆಳಗ್ಗೆಯಿಂದ ನೋಡಿದ್ರೆ ಕ್ಲೀನ್ ಮಾಡ್ಬೇಕಾಯ್ತು, ಮಾಡಿಲ್ಲ, ಹಂಗಾಗಿ ಸ್ವಲ್ಪ ಸ್ಲೋ ಹೋಗ್ತಾ ಇದೆ. ಈಗ ಸ್ವಲ್ಪ ಫಾಸ್ಟ್ ಆಗಿದೆ ನೋಡಿ. ಆ ವೆಬ್ಸೈಟ್ ಪೂರ್ತಿಯಾಗಿ ಓಪನ್ ಆಗೋ ತನಕ ನಮಗೇನಪ್ಪಾ ಅಂತಂದ್ರೆ ಸ್ವಲ್ಪ ಕಷ್ಟ. ನಾವು ಎಷ್ಟು ಹೆಚ್ಚಿಗೆ ನೋಡ್ತೀವಿ ಅಂದ್ರೂ ಕೂಡ ಅಲ್ಲಿ 50ಕ್ಕಿಂತ ಹೆಚ್ಚಾಗಿ ಕೌಂಟಿಗೆ ಬರಲ್ಲ.
ನಾವು 50ಗಿಂತ ಜಾಸ್ತಿ ನೋಡ್ತೀವಿ ಅಂದ್ರೂ ಕೂಡ ಕೌಂಟ್ ಅನ್ನೋದೇನ್ ಬರಲ್ಲ. ನಾವ್ ಎಷ್ಟು ಹೆಚ್ಚಿಗೆ ನೋಡಿದ್ರು ಕೂಡ ನಾವ್ ಇಲ್ಲಿ ಏನ್ ನೋಡ್ಬೇಕು ಅದನ್ನೇ ನೋಡಿದ್ರೆ ಸಾಕು, ಜಾಸ್ತಿ ಏನ್ ಬೇಡ. ಒಂದ್ ವೇಳೆ ನಮಗೆ ಕೌಂಟ್ ಆಗ್ಲೆಲ್ಲ ವಾಪಸ್ ಹೋಗೋದು ಬರೋದು ಏನಪ್ಪಾ ಅನ್ಕೊಂಡ್ರೆ ಒಂದ್ 2-3 ಹೆಚ್ಚಿಗೆ ನೋಡಿದ್ರೆ ಅಲ್ಲಿ ಕೌಂಟ್ ಆಗದೆ ಇರೋ ಜಾಗದಲ್ಲಿ ಕೌಂಟ್ ಆಗ್ಬಹುದು. ಹಾಗಾಗಿ ನಾನೇನ್ ಮಾಡ್ತಿದ್ದೀನಿ, ಒಂದು 2 ಹೆಚ್ಚಿಗೆ ನೋಡ್ತಿದ್ದೀನಿ. ಫಸ್ಟ್ ಟೈಮ್ 6 ನೋಡಿದೆ, ಆಮೇಲೆ ನೆಕ್ಸ್ಟ್ ಟೈಮ್ ಕೂಡ 6 ನೋಡ್ತಿದ್ದೀನಿ. ಅಲ್ಲಿ ಬೇಕಾಗಿರೋದು ನಮಗೆ 9. ಆದ್ರೆ ಒಂದ್ 2 ಹೆಚ್ಚಿಗೆ ನೋಡೋದ್ರಿಂದ ಒಂದ್ ವೇಳೆ ಒಂದು ಕೌಂಟ್ ಆಗಿಲ್ಲ ಅಂದ್ರೆ ಒಂದು ಕೌಂಟಬಲ್ ಗೆ ಬರುತ್ತೆ. ಈಗ ಒಂದ್ಸರಿ ನೋಡೋಣ ಕೌಂಟ್ ಆಗಿದೆಯಾ ಇಲ್ವಾ ಅಂತ. ರಿಫ್ರೆಶ್ ಮಾಡೋಣ. ರಿಫ್ರೆಶ್ ಮಾಡಿ ಈಗ ಟಾಸ್ಕಿಗೆ ಹೋಗೋಣ. ಓಕೆ, 50 ಆಗೋಯ್ತು. ಓಕೆ, 50 ಕೂಡ ಬಂದ್ಬಿಡ್ತು. ಈಗ ನೆಕ್ಸ್ಟ್ 10ನೇ ವೆಬ್ಸೈಟ್ಗೆ ಹೋಗ್ಬೇಕಪ್ಪ ಅಂತಂದ್ರೆ ನಾವು ಇದನ್ನ ಕ್ಲೋಸ್ ಮಾಡೋಣ. ಕ್ಲೋಸ್ ಮಾಡಿ, ಸಾರಿ, ಕ್ಲೋಸ್ ಮಾಡಿಬಿಟ್ಟು ವಾಟ್ಸಪ್ಗೆ ಹೋಗೋಣ. ವಾಟ್ಸಪ್ಗೆ ಹೋಗಿ ಈಗ 10ನೇದು ನೋಡೋಣ. ನಾವು ಮಾಡ್ತಿರೋದು ಈಗ 10ನೇದು ವೆಬ್ಸೈಟ್ ಓಪನ್ ಮಾಡ್ತಿದ್ದೀನಿ. 10ನೇ ವೆಬ್ಸೈಟ್ ಓಪನ್ ಮಾಡಿ ಜಸ್ಟ್ ಸ್ಕ್ರೋಲ್ ಮಾಡಿ, ಇಲ್ಲಿ ಲೈನ್ಸ್ ಇದಾವಲ್ಲ ರೈಟ್ ಸೈಡ್ ಅಲ್ಲಿ, ನಾನು ಆಲ್ರೆಡಿ ಲಾಗಿನ್ ಆಗಿದ್ದೀನಿ. ಓಕೆ, ಲಾಗಿನ್ ಮಾಡ್ಕೊಂಡಿದ್ದೀನಿ. ಇಲ್ಲಿರುವಂತಹ ಒಂದ್ 3-4 ಇದಾವೆ, ಇವನ್ನೇ ತಿರ್ಗಾ ಬರ್ಗ ನೋಡ್ಬೇಕು. ಇದು ಓಪನ್ ಆಗ್ಬೇಕು, ಪರವಾಗಿಲ್ಲ. ಜಸ್ಟ್ ಓಪನ್, ಇದನ್ನ ಜಸ್ಟ್ ಕ್ಲಿಕ್ ಮಾಡಿ, ಇಲ್ಲಿ ಓಪನ್ ಆಗುತ್ತೆ ನೋಡಿ. ಇಲ್ಲಿ ಓಪನ್ ಆಗುತ್ತೆ, ಒಂದ್ಸರಿ ನೋಡಿ. ಸ್ವಲ್ಪ ಓಪನ್ ಆಗೋ ತನಕ ವೇಟ್ ಮಾಡಿ. ಆಯ್ತು, ಓಪನ್ ಆಯ್ತಲ್ಲ, ವಾಪಸ್ ಬನ್ನಿ. ಈಗ ಇಲ್ಲಿ ಒಂದೊಂದೇ ಓಪನ್ ಆಗ್ತಾ ಇದಾವೆ. ಅಲ್ಲಿವರೆಗೂ ಅದು ಓಪನ್ ಆಗೋ ತನಕ ನಾವು ನೋಡೋಣ. ಅದು 2ನೇ ಸರಿ ಬಂತು. ಓಪನ್ ಆದ್ರೂ ಅದು ಫಿಗರ್ ಬರ್ಲಿ ಬಿಡ್ಲಿ, ನಮ್ಗೆ ಇಲ್ಲಿ ಆರ್ಟಿಕಲ್ಸ್ ಏನ್ ಓಪನ್ ಆಯ್ತಲ್ಲ ಅದು ನಮ್ಗೆ ಕೌಂಟಿಂಗ್ ಬರುತ್ತೆ. ಓಕೆನಾ? ಈಗ ಮತ್ತೆ ಇವನ್ನೇ ನೋಡ್ಬೇಕು, ಸೇಮ್ ಟು ಸೇಮ್ ಇವೇನಿದಾವೋ ಇವನ್ನೇ ನೋಡ್ಬೇಕು. ಇದು ಓಪನ್ ಆಗ್ತಾ ಇದೆ. ಓಕೆ, ಈಗ ಪೂರ್ತಿ ಓಪನ್ ಆಗಿದಾವಲ್ಲ, ಮತ್ತೆ ಅವನ್ನೇ ನೋಡ್ಬೇಕು. ನಾನು ಆಗ್ಲೆಲ್ಲ ಏನ್ ನೋಡಲ್ಲ, 50 ಕೌಂಟ್ ಆಗೋ ತನಕ ನೋಡ್ಬಿಡೋಣ. ಯಾಕಂದ್ರೆ ಆಲ್ರೆಡಿ 9:19 ಆಗಿದೆ ಟೈಮು. ಇನ್ನೊಂದು 12 ನಿಮಿಷ ಇದೆ. ನಾನು ಇನ್ನ 2 ವೆಬ್ಸೈಟ್ ಅಲ್ಲಿ ನೋಡೋಷ್ಟ್ರೊಳಗೆ 9:30 ಆಗೇ ಹೋಗುತ್ತೆ. ಯಾಕಂದ್ರೆ ನಾನು ಇನ್ನ 2 ವೆಬ್ಸೈಟ್ ಅಲ್ಲಿ 11-12 ಯಾಕೆ ನೋಡಿಲ್ಲಪ್ಪ ಅಂದ್ರೆ ನಮ್ ಕಡೆ ಸ್ವಲ್ಪ ಮಳೆ ಜಾಸ್ತಿ ಆಗಿ ಪವರ್ ಪ್ರಾಬ್ಲಮ್ ಇತ್ತು. ಹಂಗಾಗಿ ನಾನು ಆಡ್ಸ್ ನ ಒಂದು 2 ವೆಬ್ಸೈಟ್ ಅಲ್ಲಿ ನೋಡ್ಲಿಕ್ಕೆ ಆಗ್ಲಿಲ್ಲ. ಪರವಾಗಿಲ್ಲ, ನಮ್ಗೆ ಈಗ ಇಲ್ಲಿ ಈ ವೆಬ್ಸೈಟ್ ಗಳಲ್ಲಿ ನಾವು ತಿರ್ಗಾ ಬರ್ಗ ನೋಡ್ತಾ ಇದೀವಲ್ಲ, ಎಷ್ಟು ಕೌಂಟ್ ಆಗಿದೆ ಅಂತ ಒಂದ್ಸರಿ ನೋಡ್ಬಿಡೋಣ. ಒಂದ್ಸರಿ ರಿಫ್ರೆಶ್ ಮಾಡಿ ಟಾಸ್ಕಿಗೆ ಹೋಗಿ. ಓಕೆ, ಒಂದ್ ನಿಮಿಷ. ಓಕೆ, 50 ಹಾಗೆ ಬಿಡ್ತು. ಓಕೆನಾ? 45 ಇತ್ತಲ್ವಾ, 5 ನೋಡ್ಬೇಕಾಗಿದ್ದು, 5 ಆಯ್ತು. ನಾವು ಇವಾಗ ಏನ್ ಮಾಡ್ಬೇಕು, ಇದ್ ಮುಗಿಸಿ 11th ವೆಬ್ಸೈಟ್ಗೆ ಹೋಗೋಣ. ಓಕೆನಾ? ಇನ್ನೊಂದು 10 ಮಿನಿಟ್ಸ್ ಅಲ್ಲಿ ಇವೆರಡನ್ನೂ ಕೂಡ ನೋಡಬಹುದು. ಇದು 11th ವೆಬ್ಸೈಟ್ಗೆ ನಾನು ಹೋಗ್ತಾ ಇದ್ದೀನಿ. 11th ವೆಬ್ಸೈಟ್ ಅಲ್ಲಿ ಕೂಡ ನಾನು ಆಲ್ರೆಡಿ ಲಾಗಿನ್ ಆಗಿದ್ದೀನಿ. ಓಕೆನಾ? ಲಾಗಿನ್ ಆದ್ಮೇಲೆ ನೆಕ್ಸ್ಟ್ ಇಲ್ಲಿರುವಂತಹ ಲಾಗಿನ್ ಆಗಿ ಕಲರ್ಸ್ ಓಪನ್ ಆಗ್ತೈತೆ, ವೇಟ್ ಮಾಡಿ. ಸಾರಿ, ಇದರಲ್ಲಿ ಒಂದೊಂದೇ ವೆಬ್ಸೈಟ್ ನ ಓಪನ್ ಮಾಡಿ ವಾಪಸ್ ಬನ್ನಿ. ಇಲ್ಲಿ ಟೋಟಲ್ ನಮ್ಗೆ ಎಷ್ಟಿದಾವೆ ಅಂದ್ರೆ 9 ಇದಾವೆ. 3ನೇದು, 4ನೇದು, 5ನೇದು,
ಆರನೇದು, ಏಳನೇದು, 8, 9, 10. ಓಕೆ, ಈಗ ಎಷ್ಟು ನಾನು ಅದರಲ್ಲಿ 0 ಇದೆ, ಎಷ್ಟು ಕೌಂಟ್ ಆಗಿದೆ ನೋಡೋಣ ಟಾಸ್ಕ್. ಓಕೆ, 10 ನೋಡಿದ್ರೆ ಬರೀ 2 ಕೌಂಟ್ ಆಗಿದ್ದಾವೆ, ಪರವಾಗಿಲ್ಲ. ಇನ್ನೊಂದ್ಸರಿ ನೋಡೋಣ, ಓಕೆನಾ? ಸ್ವಲ್ಪ ಮೋಸ್ಟ್ಲಿ ನಿಧಾನವಾಗಿ ನೋಡ್ಬೇಕು ಅನ್ಸುತ್ತೆ, ನಿಧಾನವಾಗಿ ನೋಡಿದ್ರೆ ಬರ್ತವೆ ಅನ್ಸುತ್ತೆ. ಸೆಕೆಂಡ್ ಒನ್ ನಮ್ಗೆ 2 ಕೌಂಟ್ ಆಗಿರೋದಲ್ಲಿ, ನಮ್ಗೆ ಆಲ್ರೆಡಿ 7 ನಿಮಿಷ ಇದೆ, ಇನ್ನೊಂದು ನಿಮಿಷದಲ್ಲಿ ನೋಡಕ್ ಆಗುತ್ತೆ ಇಲ್ವೋ ಗೊತ್ತಿಲ್ಲ. ಪರವಾಗಿಲ್ಲ, ನಿಮ್ಗೆ ಎಲ್ರಿಗೂ ಗೊತ್ತಿದೆ ಯಾವ ರೀತಿ ನೋಡ್ಬೇಕು ಅಂತ ಹೇಳಿ, ಪ್ರತಿಯೊಬ್ಬರಿಗೂ ಗೊತ್ತಿದಾವೆ. ಹಾಗಾಗಿ ಇನ್ನ ಕೆಲವೊಂದು ವಿಚಾರಗಳಿದಾವಲ್ಲ. ಆರನೇದು, ಏಳನೇದಾಯ್ತು, 8ನೇದು, 9ನೇದು, 10ನೇದು. ಓಕೆ, ಇದರಲ್ಲಿ ಮತ್ತೊಂದ್ ಸರಿ ನೋಡೋಣ ಎಷ್ಟು ಕೌಂಟ್ ಆಗುತ್ತೆ ಅಂತ. ಯಾಕಂದ್ರೆ 9 × 18 ಅಂದ್ರೆ ಅಟ್ಲೀಸ್ಟ್ ಒಂದು 10 ಆದ್ರೂ ಕೌಂಟ್ ಆಗ್ಬೇಕಲ್ಲ. ಒಂದೊಂದೇ ವೆಬ್ಸೈಟ್ ನ ಇರುವಂತಹ ಒಂದೊಂದೇ ಆರ್ಟಿಕಲ್ಸ್ ನ ಕ್ಲಿಕ್ ಮಾಡಬೇಕು. ಜಸ್ಟ್ ಸ್ಕ್ರೋಲ್ ಮಾಡಿ ವಾಪಸ್ ಬನ್ನಿ. 5th ಒನ್ ಒಂದು ಸ್ವಲ್ಪ ನಮ್ಗೆ ಇದು ಫಾಸ್ಟ್ ಆಗತ್ತೆ ತನಕ. ನಾವ್ ಇವೆಲ್ಲ ಗೊತ್ತಾಗದೆ ಇರೋ ಏನ್ ಮಾಡ್ಬೇಕಂದ್ರೆ ಫಸ್ಟ್ ನೋಡ್ಕೊಂತ ಬಂದ್ಬಿಡಿ. ನಮ್ಗೆ ಆಲ್ರೆಡಿ ನಮ್ಗೆ 3 ವೆಬ್ಸೈಟ್ ಅಲ್ಲಿ ಕೂಡ ಅಭ್ಯಾಸ ಇದೆ, ನೋಡಿ ನೋಡಿ. ಇವು ಅಂದ್ರೆ ಸ್ವಲ್ಪ ಹೊಸದಾಗಿ ಬಂದಿದಾವಲ್ಲ, ಎಲ್ರಿಗೂ ಸ್ವಲ್ಪ ಅಭ್ಯಾಸ ಆಗೋ ತನಕ ಕಷ್ಟ. ನೋಡೋಣ ಈಗ ಎಷ್ಟು ಕೌಂಟ್ ಆಗಿದಾವೆ ಅಂತ. ರಿಫ್ರೆಶ್ ಮಾಡಿ ಟಾಸ್ಕಿಗೆ ಹೋಗಿ. ಸರ್ ఎందుకు సార్ నాకు కౌంట్ కావడంలే మేడం? సివిరెడ్డి సార్, అదే కౌంట్ కావడంలే ఉన్నాయి. 5 seconds ఉండాలి మేడం. మీరు ఓపెన్ చేసి క్లోజ్ చేస్తున్నారు కదా. అంటే ఇంతకు ముందు చూసినట్టుగా అంత లేం కదా, అందుకని నేను. ఓకే ఓకే, ಒಂದೊಂದು 5 seconds ಕಂಪಲ್ಸರಿ ಇರ್ಬೇಕಂತ. ಇದ್ರಲ್ಲಿ ಇನ್ನು ಉಳಿದಿರೋವೆಲ್ಲ ಕರೆಕ್ಟ್ ಆಗಿ ಬಂದ್ವು, ಆದ್ರೆ ಇದ್ರಲ್ಲಿ ಮಾತ್ರ 5 seconds. ಈ ಒಂದೊಂದು ವೆಬ್ಸೈಟ್ ನ ಇದನ್ನ ಒಂದೊಂದು ಆರ್ಟಿಕಲ್ ನ ಕ್ಲಿಕ್ ಮಾಡಿದಾಗ ಒಂದ್ 5 seconds ವೇಟ್ ಮಾಡ್ಬೇಕು. ವೇಟ್ ಮಾಡಿದ್ಮೇಲೆನೆ ಕೌಂಟಬಲ್ ಬರ್ತಾ ಇದಾವೆ. ಸ್ವಲ್ಪ ಸ್ಕ್ರೋಲ್ ಮಾಡಿ, ನಿಮ್ಗೆ ಒಂದ್ ವೇಳೆ ಅದು ಅಲ್ಲೇ ಇರ್ಬೇಕಾಗಿಲ್ಲ ಅಂದ್ರೆ ಜಸ್ಟ್ ಸ್ಕ್ರೋಲ್ ಮಾಡ್ತಾ ಕೂಡ ನೋಡ್ತಾ ಹೋಗ್ಬಹುದು. 1 2 3 4 5. ಓಕೆ, ನೆಕ್ಸ್ಟ್ 1 2 3 4 5. ನೋಡೋಣ ಒಂದ್ಸರಿ ಈ ಸರಿ ಕೌಂಟ್ ಆಗುತ್ತಾ ಇಲ್ವಾ ಅಂತ. ನಿನ್ನೆ ನನಗೆ ಬೇಗನೆ ಕೌಂಟ್ ಆಗಿತ್ತು, ಅಷ್ಟು ನೋಡಿದ್ದೆ ನಾನು. ಬಟ್ ಇವತ್ತು ಯಾಕೋ ಸ್ವಲ್ಪ ಸ್ಲೋ ಆಗ್ತಾ ಇದೆ. 1 2 3 4 5. 5 ಸೆಕೆಂಡ್ ಒಂದು 6 ಸೆಕೆಂಡೇ ಇರೋಣ, ಪರವಾಗಿಲ್ಲ. ಕೌಂಟ್ ಆದ್ರೆ ಸಾಕು. ಫಸ್ಟ್ ಕೌಂಟ್ ನಮಗೆ ಇಂಪಾರ್ಟೆಂಟ್ ಅಲ್ವಾ. ನಮ್ಗೆ 50 ಪೂರ್ತಿ ನೋಡೋದೇ ಇಂಪಾರ್ಟೆಂಟ್. ನಾವೊಂದ್ 5 ನಿಮಿಷ ನೋಡಿದೀವ, 2 ನಿಮಿಷ ನೋಡಿದೀವ ಅನ್ನೋದಲ್ಲ. ಆ ಸೆಕೆಂಡ್ಸ್ ಏನ್ ಹೇಳಿದ್ರೆ ಒಂದ್ 2 ಸೆಕೆಂಡ್ ಹೆಚ್ಚಿಗಿದ್ರು ಕೂಡ ಪರವಾಗಿಲ್ಲ. ಈಗ 5 seconds ಗಿಂತ ಹೆಚ್ಚಿಗೆ ನಾನು ಇರ್ತಾ ಇದ್ದೀನಿ ಇಲ್ಲಿ ಅಲ್ವಾ. ನಮ್ಗೆ ಕೌಂಟಬಲ್ ಬರ್ಬೇಕಷ್ಟೇ, ಕೌಂಟ್ ಬಂದ್ರೆ ಸಾಕು. ಓಕೆ, ಈಗ ನೋಡೋಣ ಒಂದ್ಸರಿ ಕೌಂಟ್ ಆಗಿದೆಯಾ ಇಲ್ವಾ ಅಂತ. ರಿಫ್ರೆಶ್ ಮಾಡಿ. లేదు సార్ కావడంలే మేడం. కాదు, ఇంకా ఎలాగో 4 నిమిషాలు టైం ఉంది, మీరు చేయలేదు. లేదు, అది 11th వన్ కాదులే. అదే 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 అనుకున్నాను సార్ నేను. 9:30 అయితేనే అది ఆటోమేటిక్ పడుతుంది. ఓకే, ಈಗ ಆಲ್ರೆಡಿ 9:26 ಆಗಿದೆ. ಮೋಸ್ಟ್ಲಿ ಇನ್ನೊಂದು 4 minutes ಇದೆ ಅಷ್ಟೇ. ಹಾಗಾಗಿ ಅದು ಮೋಸ್ಟ್ಲಿ ಕೌಂಟ್ ಆಗ್ತಾ ಇಲ್ಲ. ನಾನ್ ನಿಮಗೆ ತೋರ್ಸ್ಬೇಕಂತಾನೆ ಅಲ್ಲಿ ಜಾಗ ಖಾಲಿ ಬಿಟ್ಟಿದೆ. ಇರ್ಲಿ ಪರವಾಗಿಲ್ಲ, ಅದನ್ನ ಬೇಕಾದ್ರೆ ಒಂದ್ 50 ನೋಡಿಲ್ಲ ಅನ್ಕೊಂತೀನಿ. ಓಕೆ, ಇಲ್ಲಿವರೆಗೂ ನಿಮ್ಗೆ ಹೇಳಿರೋದು ಪ್ರತಿಯೊಬ್ಬರಿಗೂ ಅರ್ಥ ಆಗಿದೆ ಅನ್ಸುತ್ತೆ. ಓಕೆನಾ? ಇದೇ ತರನೇ ಸೇಮ್ ಎಲ್ಲರೂ ಕೂಡ ನೋಡಿ
ಎಲ್ಲಾ ವೆಬ್ಸೈಟ್ ಗಳನ್ನ ಈ ತರ ಕ್ರೋಮ್ ಅಲ್ಲಿ ಹೋಗ್ಬಿಟ್ಟು ಇನ್ಸ್ಟಾಲ್ ಮಾಡ್ಕೊಂಡ್ರೆ ಅಲ್ಲಿ ಕಾಪಿ ಮಾಡ್ಕೊಂಡು ಲಿಂಕ್ ತಗೊಂಡು ಮಾಡ್ಕೊಂಡ್ರೆ ನಿಮ್ಗೆ ಎಲ್ಲರಿಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಹೋಮ್ ಸ್ಕ್ರೀನ್ ಅಲ್ಲಿ ಬರುತ್ತೆ, ನೀವೆಲ್ಲರೂ ಕೂಡ ನೋಡ್ಕೋಬಹುದು. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೂ ನೀವೆಲ್ಲರೂ ಕೂಡ ಪೇಷನ್ಸ್ ಇಂದ ಕೂತ್ಕೊಂಡು ಎಲ್ಲವನ್ನು ಕೇಳಿದಿರಾ. ಮುಂದಿನ ಒಂದು ಸಮಯ ಒಂದು 3 ನಿಮಿಷಗಳ ಕಾಲ ನಮ್ಮ ಇವರು ಸಿ ವಿ ರೆಡ್ಡಿ ಸರ್ ಅವರು ಮತ್ತೆ ಸ್ಟೀಫನ್ ರಾಜ್ ಸರ್ ಅವರು ಮಾತಾಡ್ತಾರೆ. ಓಕೆ ಸರ್, ಸ್ಟೀಫನ್ ರಾಜ್ ಸರ್ ಮತ್ತೆ ಸಿ ವಿ ರೆಡ್ಡಿ ಸರ್ ಮಾತಾಡಂడి ಸರ್. Okay, madam. Thank you, madam. Good evening to all leaders. అయితే నేను ఒక పని అప్డేట్ చెప్తాను. ఈరోజు 7:30 మీటింగ్ లో నేను ఒక 8 o'clock వెళ్ళడం జరిగింది, కొంచెం పని ఉండేసి. పోయినప్పుడు నాకు తెలిసినటువంటి అప్డేట్స్ ఏదైతే ఉన్నాయో దాన్ని చెప్తాను. దానికి మీరు ఎవరైనా అటెండ్ అయితే మీకు తెలిసింటుంది కరెక్ట్ గా. ఇక్కడ ఐఓఎస్ యాప్ అది అప్రూవల్ అనేది వచ్చిందని చెప్పి మనం మిగతా మేడం గారు చెప్పారు, స్పీకర్ గ్రూప్ లో కూడా పెట్టారు. ఇంతవరకు మనకు ఐఓఎస్ గురించి మనకు అది అప్రూవల్ రాలేదు, అందుకే యాప్ లాంచింగ్ అనేది లేట్ అవుతుందని చెప్పారు. ఇప్పుడు ఐఓఎస్ అనేది అప్రూవల్ అయిందంట. సెకండ్ వన్ వచ్చేసి నేను తెలుగులో చెప్తాను, తమిళ్లో చెప్తాను. ఓకే, నో ప్రాబ్లం. ఓకే, తెలుగులో మాత్రం చెప్తాను. ఇప్పుడు ఐఓఎస్ అనేది మనకు అప్రూవల్ వచ్చిందని చెప్పారు. సెకండ్ వన్ వచ్చేసి ఇంత ముందుకు మనకు యాక్చువల్ గా క్లౌడ్ స్టోరేజ్ అనేది ఇక మీదట ఉండదని చెప్పారు. దానికి సంబంధించి 5% నుంచి 45% వరకు మనకు టీమ్ ఎవరైతే బిల్డ్ చేస్తారో దానికి సంబంధించి మనకు ఇన్కమ్ వస్తుందని చెప్పారు. అలాగే ఇంత మునుపు $1, $10, $100 ఎవరైతే పే చేశారో అది రిటర్న్ ఇస్తామని చెప్పి ఒక అనౌన్స్మెంట్ జరగడం జరిగింది. ఎవరైతే 10, 10, $100 పే చేసిన వాళ్ళకి కంపెనీ రిటర్న్ బ్యాక్ చేస్తాదంట, ఈ క్లౌడ్ స్టోరేజ్ పే చేసిన వాళ్ళకి. ఈ విషయం మాత్రం నేను అక్కడ వినడం జరిగింది. ప్రతి ఒక్కరూ గమనించండి. అయితే ఇందుకు ముఖ్యంగా ఎవరెవరైతే ఐడిని అట్లీస్ట్ టాస్క్ కూడా చేయకుండా కంప్లీట్ గా వదిలిపెట్టున్నారో అటువంటి వాళ్ళు ఖచ్చితంగా ఓపెన్ చేసి అట్లీస్ట్ టాస్క్ అన్న పూర్తి చేస్తూ ఉండండి. మీ ఐడిని యాక్టివేట్ లో ఉంచుకోండి. యాక్టివేట్ లో ఉంచుకోవడం వల్ల ఏమవుతుందంటే మీ ఐడి బ్లాక్ కాకుండా ఉంటుంది. ఖచ్చితంగా మీరు ఏదైతే పే చేశారో క్లౌడ్ స్టోరేజ్ దానికి సంబంధించిన అమౌంట్ మీకు రిటర్న్ బ్యాక్ ఇస్తామనే విషయం చెప్పారు. కాబట్టి అది ఎప్పుడు ఇస్తాము ఏంటి అనేది మేనేజ్మెంట్ తో మాట్లాడేసి ఒక క్లారిఫికేషన్ ఇస్తాననే విషయం చెప్పడం జరిగింది. ప్లీజ్ ఫ్రెండ్స్, నాకు తెలిసినటువంటి అప్డేట్ ఇది. నేను వెళ్ళిన తర్వాత అంతకుముందు ఏం చెప్పారు అనేది నాకు తెలియదు. అయితే ఇక్కడ మనకు లలిత మేడం గారు మంచిగా మనకు స్క్రీన్ షేర్ చేసి చూపించడం జరిగింది ఆ టాస్క్ గురించి. అలాగే మనకు వెబ్సైట్స్ లో ఉన్నటువంటి పేజ్ మీద గురించి కూడా మొత్తం క్లియర్ గా చూపించడం జరిగింది. ఈ విషయాలన్నింటికి చూపించినందుకు మేడం గారికి మనం ధన్యవాదాలు తెలుపుతున్నాము. థ్యాంక్ యూ మేడం. థ్యాంక్ యూ లీడర్స్. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಇಲ್ಲಿ ಇರುವಂತ ಪ್ರತಿಯೊಬ್ರು ಕೂಡ ಆಲ್ರೆಡಿ 7 ಮೀಟಿಂಗ್ ಗೆ ನೀವೆಲ್ಲರೂ ಕೂಡ ಹೋಗಿದ್ದೀರಾ ಅಂತ ಅನ್ಸುತ್ತೆ. ಯಾಕೆಂದ್ರೆ ನಾನ್ ಬಂದಿಲ್ಲ, ಸಿ ವಿ ರೆಡ್ಡಿ ಸರ್ ಅವ್ರು ಹೋಗಿದ್ದಾರೆ. ಅವ್ರಿಗೆ ಗೊತ್ತಿರೋದಷ್ಟು ನೀವು ಹೇಳಿದ್ದಾರೆ. ಆಲ್ಮೋಸ್ಟ್ ಅಲ್ಲಿ ಎಲ್ರಿಗೂ ತೆಲುಗು ಬರುತ್ತೆ, ಅರ್ಥ ಆಗಿದೆ ಅನ್ಸುತ್ತೆ. ಯಾಕೆಂದ್ರೆ ನಮ್ಗೆ ಟೈಮ್ ಇಲ್ಲ, ಆಲ್ರೆಡಿ 9:30 ಆಯ್ತು. ಓಕೆನಾ? ಹಾಗಾಗಿ ಎಲ್ರು ಕೂಡ ನಾಳೆ ಮತ್ತೆ ತಮಿಳ್ ಮೀಟಿಂಗ್ ಇರುತ್ತೆ, ಜಾಯಿನ್ ಆಗಿ ಪ್ರತಿಯೊಬ್ರು ಕೂಡ. ಓಕೆನಾ? ಮತ್ತೆ ನಾಡಿದ್ದು ಶುಕ್ರವಾರ ನಮಗೆ హిందీ మీటింగ్ ఇರುತ್ತೆ. ಬಂದಂತ ప్రతియొಬ್ಬరు సార్ చెప్పండి సార్. తమిళ్లో చెప్పమంటారా? చెప్పండి సార్ తమిళ్లో. సార్ లేరా సార్? లేరు మేడం. సరే సార్ చెప్పండి. ఓకే ఓకే. తమిళ్ లీడర్స్ ಎಲ್ಲರಿಗೂ వనకం లీడర్స్. ఇంటికి మికా మేడం 7:30 to 8:30 ఇవ్వండి మేడం. ఓకే ఓకే సార్. స్టీఫన్ రాజ్ సార్. எஸ் மேடம். சார் சி.வி. ரெட்டி சார், நான் இன்னைக்கு 7:30 மணிக்கு மீட்டிங் நான் அட்டெண்ட் பண்ணலைங்க சார், கொஞ்சம் வெளியில வந்துட்டேன். நீங்களே கொஞ்சம் சொல்லிருங்க சார், தமிழ்ல சொல்லிருங்க சார். தேங்க்யூ சார். தேங்க்யூ லீடர்ஸ். நான் தமிழ்ல சொல்றேன். இன்னைக்கு 7:30 to 8:30 மிகா மேடம் மீட்டிங்ல நான் கொஞ்சம் லேட்டா அட்டெண்ட் ஆயிட்டு அதுக்கு முன்னாடி என்ன சொல்லிருக்காங்கன்னு எனக்கு தெரியாது. ஆக்சுவலா நான் அட்டெண்ட் ஆனதுக்கு அப்புறம் எனக்கு தெரிஞ்ச விஷயம் 3 விஷயம் நடந்துச்சு. அந்த 3 விஷயம் என்னன்னா, ஆக்சுவலா இந்த கிளவுட் ஸ்டோரேஜ் பத்தி சொல்லிருக்காங்க. அதே மாதிரி அந்த ஆப்பிள் ஆப் அப்ரூவல்ன்றது அதையும் சொல்லிருக்காங்க. அதே மாதிரி நம்ம கிளவுட் ஸ்டோரேஜ் இதுக்கு முன்னாடி யார் $1, $10, $100 யார் வாங்கியிருக்காரோ அவங்களுக்கு எல்லாமே ரிட்டர்ன் பேக் கொடுக்குறான்னு சொல்லியிருக்காங்க. இதுக்கு இப்போ கிளவுட் ஸ்டோரேஜ் ஆக்சுவலா நமக்கு கொடுக்க மாட்டீங்க. கிளவுட் ஸ்டோரேஜ் கிடையாது. $1, $10, $100 இதுக்கு மேல நம்ம பாக்கெட்ல இருந்து பே பண்ண முடியாது. அவங்க நமக்கு கொடுப்பாங்க 5 to 45% நமக்கு அந்த பர்சன்டேஜ் கொடுக்குறாரு. அதுக்கு என்ன வேணும்னா நமக்கு டீம் வேணும். ஒரு 10 பேர் டீம் வேணும். அதுக்கு கீழே 100 பேர் வேணும். அதுக்கு கீழே ஒரு 500 பேர் வேணும். இந்த மாதிரி டீம் யாராவது
பில்ட் பண்றாரோ அவங்களுக்கு எல்லாமே 5 to 45% இன்கம் கிடைக்கும். அதே மாதிரி iOS ஆப்ன்றது அப்ரூவல் ஆயிடுச்சுன்னு சொல்லியிருக்காங்க. இந்த 3 விஷயத்து அங்க சொல்லியிருக்காங்க மேடம். அதுக்கு முன்னாடி என்ன சொல்லியிருக்காரு எனக்கு தெரியாது. அதுக்கு முன்னாடி யார் யார் அட்டென்ட் பண்ணிருக்காரோ அவங்களுக்கு எல்லாமே தெரிய போகுது. ஓகேனா லீடர்ஸ்? தேங்க்யூ மேடம். எஸ் சார், தேங்க்யூ சார், தேங்க்யூ సో మచ్ సార్. క్లోజ్ చేసుకుందామా? టైం. థ్యాంక్ యూ సార్. సివిరెడ్డి సార్ థ్యాంక్ యూ. లలిత మేడం థ్యాంక్ యూ మేడం. தேங்க்யூ சார். நான் 7:30 மணி மீட்டிங் அட்டெண்ட் பண்ணலாம்னு எனக்கு தெரியல. ஓகே, 3 விஷயம் சார் சொல்லியிருக்காங்க. ஓகே, அது அப்படியே எல்லாருக்கும் புரிஞ்சிருக்கும். ఓకే, హిందీలో ఏమైనా చెప్తారేమో చెప్పండి మేడం, లేదంటే క్లోజ్ చేసేయండి. నో ప్రాబ్లం. లేదు సార్, మళ్ళీ శుక్రవారం చెప్పొచ్చు ఇక వాళ్ళు అడిగింది అడుగుతారు. అంటే 2 వారాలు చెప్తే వాళ్ళకి అప్డేట్ అనేది క్లియర్ గా అర్థమవుతుంది మేడం. మీరు ఎవరికి అడ్మిట్ ఇవ్వద్దు. ఆ విషయం వాళ్ళ గ్రూప్ ఉంది సార్, గ్రూప్ ఉంది, గ్రూప్ లో వెళ్తాను లేండి సార్, గ్రూప్ లో పెడతాను. ఓకే, థ్యాంక్యూ మేడం. క్లోజ్ చేయండి. ఓకే, థ్యాంక్యూ సార్, థ్యాంక్యూ సో మచ్. థ్యాంక్యూ. ಬಂದಂತ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಆಲ್ ಆಫ್ ಯು ಗುಡ್ ನೈಟ್. ಥ್ಯಾಂಕ್ ಯು లీడర్స్. గుడ్ నైట్ టు ఆల్ లీడర్స్.